ಪ್ರಾರ್ಥಿಸುವ. Let us look to the author this morning. ನಾವು ಬರಹಗಾರನನ್ನು ಈ ಮುಂಜಾನೆಯಲ್ಲಿ ನೋಡುವ. Let us commit our lives into his precious hands. ನಾವು ನಮ್ಮ ಜೀವನವನ್ನು ಆತನ ಅಮೂಲ್ಯ ಹೆಸರಿಗೆ ಸಮರ್ಪಿಸುವ. He is the one who can only take care of us all. ಅವನು ಮಾತ್ರ ನಮ್ಮ ಬಗ್ಗೆ ಚಿಂತಿಸ್ತಾನೆ. There's nobody in the world who can give us that comfort. ಆ ಒಂದು ಆರಾಮದಾಯಕವನ್ನು ಈ ಲೋಕದಲ್ಲಿ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. Only God. ದೇವರು ಮಾತ್ರ. He is our helper. He is our hope. He is our everything. ನಮ್ಮ ಸಹಾಯಕನು, ನಮ್ಮ ನಿರೀಕ್ಷೆ ಎಲ್ಲವೂ ಆತನಾಗಿದ್ದಾನೆ. Let us look to him this morning. ನಾವು ಅವನಾಗೆ ನಮ್ಮ ತಲೆಯನ್ನು ಬಾಗುವ. Loving Heavenly Father, ಪರಲೋಕದ ತಂದೆ, we once again want to thank you, Lord, for your love and mercy upon us. ಇನ್ನೊಂದು ಆವತ್ತಿನ ನಮ್ಮ ಪ್ರೀತಿ ಮತ್ತೆ ಕರುಣೆಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. Lord, you have been with us while everybody was singing. ನೀನು ನಾವು ಗೀತೆಗಳನ್ನು ಹಾಡುವಾಗ ನಮ್ಮೊಂದಿಗಿದ್ದಿ. And I truly believe that you are going to be with us till the end of this meeting. ಈ ಒಂದು ಪ್ರಾರ್ಥನಾ ಕೂಟದ ಕೊನೆಯವರೆಗೆ ನೀನು ನಮ್ಮೊಂದಿಗೆ ಇರೋದು ಎಂದು ಮಾತ್ರ ನಾವು ನಂಬುದಲ್ಲ. Take control of this service, Lord. ಈ ಒಂದು ಪ್ರಾರ್ಥನಾ ಕೂಟವನ್ನು ನೀನು ಸಂಪೂರ್ಣ ಹತೋಟಿಯಲ್ಲಿಡು. If there is any spirit here which doesn't belong to you, Father, ನಿನಗೆ ಸಂಬಂಧ ಪಡೆದ ಯಾವುದೇ ಆತ್ಮ ಇಲ್ಲಿ ಇದ್ದರೆ Lord, take it away, Father. ಅದನ್ನು ಹೊರಗೆ ಹಾಕು. Give us that sweet spirit, Father. ಆ ಒಂದು ಸಿಹಿ ಆತ್ಮವನ್ನು ದಯಪಾಲಿಸು. We truly believe that you are present here today. ನಾವು ನಿಜವಾಗಿ ನಂಬುತ್ತೇವೆ ನಿನ್ನ ಪ್ರಸನ್ನತೆಯಲ್ಲಿದೆ. Lord, work in our hearts as the word is going on. ಕರ್ತನೇ, ವಾಕ್ಯವು ಬರುವಾಗ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡು. You take the preeminence, Father. ನಮ್ಮ ಎಲ್ಲಾ ದೋಷಗಳನ್ನು ತೆಗೆದುಹಾಕು. You be the first in our lives. ನಮ್ಮ ಜೀವನದಲ್ಲಿ ಯಾವಾಗಲೂ ನಿನಗೆ ಮೊದಲ ಸ್ಥಾನ ಕೊಡಲು. Let your name be glorified, Lord. ನಿನ್ನ ಹೆಸರದ್ದು ಮಹಿಮೆ ಹೊಂದಲಿ. All praise, all glory, all, Lord, praise go to you, Jesus. ಎಲ್ಲ ಘನ ಮಾನ ಮಹಿಮೆ ಸ್ತೋತ್ರ ಎಲ್ಲವೂ ನಿನಗೆ ಕರ್ತನೇ. Lord, help us today. ದೇವರೇ, ನಮಗೆ ಸಹಾಯ ಮಾಡು. I pray this prayer in the name of Jesus Christ, our Lord and Savior. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತೇನೆ. Amen. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Greetings to everyone in the name of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರನ್ನು ವಂದಿಸ್ತೇನೆ. It's good to be in the house of the Lord. ಕರ್ತನ ಮನೆಯಲ್ಲಿರೋದು ಸಂತೋಷವಾಗಿದೆ. I would like to thank the Almighty God first of all that He has brought us here. ಆತನು ನಮ್ಮಲ್ಲಿ ಸೂಕ್ಷ್ಮವಾಗಿ ತಂದದಾಗಿ ಮೊದಲನೇದಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. I would like to thank the man of God for inviting us and giving this precious place. ನಾನು ದೇವರ ಮನುಷ್ಯನಿಗೆ ನನ್ನನ್ನು ಇಲ್ಲಿ ಕರೆದು ಈ ಅವಕಾಶ ವೇದಿಕೆಯನ್ನು ಕೊಟ್ಟದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. And I would like to also thank from the bottom of our heart ನನ್ನ ಹೃದಯದ ಅಂತರಾಳದಿಂದ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. for Brother Santosh and family and Brother Daniel and family. ಸಹೋದರ ಸಂತೋಷ್ ಮತ್ತೆ ಅವರ ಕುಟುಂಬ, ಸಹೋದರ ದಾನಿಯಲ್ ಮತ್ತೆ ಅವರ ಕುಟುಂಬ for such a love and kind hospitality and care taken of us. ನಮಗೆ ಒಂದು ಉತ್ತಮವಾದ ಪ್ರೀತಿಯ ಒಂದು ಅತಿಥಿ ಸತ್ಕಾರವನ್ನು ಅವರು ಮಾಡಿದ್ದಾರೆ. We are not worthy to be taken care that much. ಅಷ್ಟು ಒಂದು ಅತಿಥಿ ಸತ್ಕಾರಕ್ಕೆ ನಾವು ನಿಜವಾಗಿ ಯೋಗ್ಯರಲ್ಲ. But we thank God for the love they are showing towards us. ಆದರೆ ದೇವರಿಗೆ ಸ್ತೋತ್ರ, ಅವರು ನಮಗೆ ತೋರಿಸಿದ ಪ್ರೀತಿಗಾಗಿ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. We felt like we were in our home church. ನಾವು ನಿಜವಾಗಿ ನಮ್ಮ ಮನೆಯ ಸಭೆಯಲ್ಲಿ ಇದ್ದಾಗೆ ನಮಗೆ ಅನುಭವ ಆಗ್ತಾ ಉಂಟು. We felt home. ನಾವು ಆ ಮನೆಯ ಅನುಭವ ನಮಗೆ. That is what we want. ಅದೇ ನಮಗೆ ಬೇಕು. Kingdom minded, ಅಲ್ಲಿ ರಾಜ್ಯದಲ್ಲಿ like minded, ಅಲ್ಲಿ ದೇವರ ಒಂದೇ ಮನಸ್ಸು, one heart, ಒಂದೇ ಹೃದಯ and one thinking. ಮತ್ತೆ ಒಂದೇ ಆಲೋಚನೆ. That's what Jesus does when we are born of Him. ಅಲ್ಲಿ ಆತನಿಂದ ನಾವು ಜನಿಸಿದಾಗ ಅದನ್ನೇ ನಮ್ಮಲ್ಲಿ ಮಾಡಿದ್ದಾನೆ. Let us turn to our Bibles. ಬೈಬಲ್ ಅನ್ನು ತೆರೆಯುವ. Book of Revelation, ಪ್ರಕಟಣೆಯ ಪುಸ್ತಕ chapter 12, 12ನೇ ಅಧ್ಯಾಯ verse 10 to 12. 10 ರಿಂದ 12. I would like to also, as a brother, I would like to tell you as a brother in the Lord, ನಾನು ಕರ್ತನಲ್ಲಿ ಒಂದು ಸಹೋದರನಾಗಿ ನಿಮಗೆ ಹೇಳಲು ಬಯಸ್ತೇನೆ that we all have to carry our Bibles to the church. ನಾವು ಯಾವಾಗಲೂ ನಮ್ಮ ಬೈಬಲ್ ಅನ್ನು ಸಭೆಗೆ ತರಬೇಕು. Because you will be like a soldier going to the battle without the sword. ಇಲ್ಲದಿದ್ರೆ ನೀವೊಂದು ಕತ್ತಿ ಇಲ್ಲದೆ ಒಂದು ಯುದ್ಧಕ್ಕೆ ಹೋಗುವ ಸೈನಿಕರಾಗಿ ಆಗ್ತೀರಿ. See, when I carry my phones and iPads, ನಾನು ಐಪ್ಯಾಡ್ ಮತ್ತೆ ಫೋನ್ ಅನ್ನು ತೆಗೆದುಕೊಂಡು ಹೋಗುವಾಗ nobody will think I am a Christian.
ನಾನು ಒಂದು ಕ್ರಿಶ್ಚಿಯನ್ ಎಂದು ಯಾರು ಎನಿಸುವುದಿಲ್ಲ. But when I take my Bible in my hand, ಆದ್ರೆ ಈ ಬೈಬಲ್ ಅನ್ನು ನಾನು ತೆಗೆದುಕೊಂಡು ಹೋಗುವಾಗ people will know that I am a Christian. ಜನರಿಗೆ ತಿಳಿಯುತ್ತದೆ ನಾನು ಕ್ರೈಸ್ತನೆಂದು. We are all known by Christ ನಾವು ಎಲ್ಲರೂ ಕ್ರಿಸ್ತನಿಂದ ಗುರುತಿಸಲ್ಪಡ್ತೇವೆ, and not by our gadgets. ನಮ್ಮಿಂದಲ್ಲ. No matter how many projectors and TVs and projections are there. ನಮ್ಮಲ್ಲಿ ಎಂತ ಒಂದು ಉಪಕರಣಗಳು ಇದ್ದರೆ ಅದು ತೊಂದರೆ ಇಲ್ಲ. There is something about carrying this word. ಆದ್ರೆ ಈ ವಾಕ್ಯವನ್ನು ತೆಗೆದುಕೊಂಡು ಹೋಗುವುದು ಮುಖ್ಯ. You know, in my place, even many of them, they don't know even to read the Bible. ನನ್ನ ಸ್ಥಳದಲ್ಲಿ ಅನೇಕರು ಬೈಬಲ್ ಅನ್ನು ಓದೋದು ಕೂಡ ಇಲ್ಲ. But I see their zeal to carry that Bible and come to the church. ಆದ್ರೆ ನನಗೆ ಆ ಒಂದು ತವಕ ಇದೆ ಈ ಬೈಬಲ್ ಅನ್ನು ತೆಗೆದುಕೊಂಡು ಸಭೆಗೆ ಬರೋದು. Oh, they come sometimes walking 5 miles, 10 miles, no transportation. They come walking, carrying that Bible in their hand. 5 ಮೈಲಿ 10 ಮೈಲಿ ನಡೆದುಕೊಂಡು ಬರ್ತಾರೆ ಈ ಬೈಬಲ್ ಅನ್ನು ಹೊತ್ತುಕೊಂಡು. So it's my humble plea to everyone. ನನ್ನದು ಒಂದು ದೀನತೆಯ ನಿಮ್ಮಲ್ಲಿ ಒಂದು ವಿಜ್ಞಾಪನೆ. So, even though you look at the projector, ನೀವು ಇಲ್ಲಿ ಪ್ರೊಜೆಕ್ಟರ್ ನೋಡ್ತೀರಿ ಸರಿ, it's still good to have a Bible with you. ಆದ್ರೆ ನಿಮ್ಮ ಕೈಯಲ್ಲಿ ಬೈಬಲ್ ಇರೋದು ಒಳ್ಳೆಯದು. So God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Revelation chapter 12 verse 10 and 12, 10, 11, 12. ಪ್ರಕಟಣೆ 12 10ರಿಂದ 12. And I heard a loud voice saying in heaven, now is come salvation and strength and the kingdom of our God and the power of his Christ. For the accuser of our brethren is cast down, which accused them before our God day and night. And they overcame him by the blood of the Lamb and by the word of their testimony, and they loved not their lives unto the death. Therefore rejoice, ye heavens, and ye that dwell in them. Woe to the inhabitants of the earth and of the sea, for the devil is come down unto you, having great wrath, because he knoweth that he had but a short time. 10ರಿಂದ ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ನಾನು ಕೇಳಿದೆನು. ಅದು ಈಗ ರಕ್ಷಣೆಯು ಶಕ್ತಿಯು ನಮ್ಮ ದೇವರ ರಾಜ್ಯವು ಆತನ ಕ್ರಿಸ್ತನ ಅಧಿಕಾರವು ಬಂದವು. ಯಾಕಂದರೆ ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಕುರಿಮರಿಯಾದ ಆತನ ರಕ್ತದಿಂದಲೂ ತಮ್ಮ ಸಾಕ್ಷಿಯ ವಾಕ್ಯದಿಂದಲೂ ಅವನನ್ನು ಜಯಿಸಿದರು. ಆದುದರಿಂದ ಪರಲೋಕಗಳೇ, ಅದರಲ್ಲಿ ವಾಸ ಮಾಡುವವರೇ, ಹರ್ಷಗೊಳ್ಳಿರಿ. ಭೂಮಿಯ ಮೇಲೆ ಮತ್ತು ಸಮುದ್ರದಲ್ಲಿ ಇರುವವರಿಗೆ ಅಯ್ಯೋ, ಯಾಕಂದರೆ ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆಂಬುದಾಗಿ ಹೇಳಿತು. Amen. Like to read from Revelation 22:12 also. ಪ್ರಕಟಣೆ 22:12 ಕೂಡ ಓದುವ. Revelation 22:12. ಪ್ರಕಟಣೆ 22:12. And behold, I come quickly, and my reward is with me, to give every man according as his works shall be. ಇಗೋ ನಾನು ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ಕೆಲಸಗಳ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನಲ್ಲಿದೆ. May the Lord bless the reading of his holy word. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. You may be seated. ಕುಳಿತುಕೊಳ್ಳಿ. Thank you for your patience. ನಿಮ್ಮ ತಾಳ್ಮೆಗಾಗಿ ನಿಮಗೆ ಕೃತಜ್ಞತೆ. Thank you for your love towards the word of God. ದೇವರ ವಾಕ್ಯಕ್ಕೆ ನಿಮಗೆ ಇರುವ ಪ್ರೀತಿಗಾಗಿ ನಿಮಗೆ ಕೃತಜ್ಞತೆ. God will surely reward you one day. ದೇವರು ಖಂಡಿತವಾಗಿ ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. Well, we are not as big as crowd as yesterday. ನಿನ್ನೆ ಇದ್ದಷ್ಟು ನಾವು ಜನ ಇವತ್ತಿಲ್ಲ. But remember, Jesus said, the Bible said, 2 or 3 are gathered, he is present. ಆದ್ರೆ ಯೇಸು ಹೇಳಿದ್ದಾನೆ, 2 ಅಥವಾ 3 ನನ್ನ ಹೆಸರಿನಲ್ಲಿ ಸೇರಿದ್ದಾರೆ. I would like to bring my thought on a subject called the crown of glory. ನಾನು ನನ್ನ ಈ ಒಂದು ಸಂದೇಶದ ವಿಷಯ ಅದು ಮಹಿಮೆಯ ಕಿರೀಟ. Crown of glory. ಅದು ಮಹಿಮೆಯ ಕಿರೀಟ. But my subtitle to that ಅದಕ್ಕೆ ಒಂದು ಸಾವಿರದು is, are you ready to pay the price? ನೀವು ಅದಕ್ಕೆ ಕ್ರಯ ಕೊಡಲು ತಯಾರಾಗಿದ್ದೀರಾ? Praise the Lord. Praise the Lord. The main title is Crown of Glory. ನಿಜ ಮುಖ್ಯ ಒಂದು ಅದರ ಬಿರುದು ಮಹಿಮೆಯ ಕಿರೀಟ. But there is a price to be paid. ಆದ್ರೆ ಅದಕ್ಕೆ ಒಂದು ಕ್ರಯ ಕೊಡ್ಲಿಕ್ಕೆ ಇದೆ. You may say Jesus Christ has already paid the price. ನೀವು ಹೇಳ್ಬಹುದು ಯೇಸು ಕ್ರಿಸ್ತನ ಆಗಲೇ ಕ್ರಯ ಕೊಟ್ಟಿದ್ದಾನೆಂದು. That's true. ಅದು ಸತ್ಯ. But you still need to pay the price. ಆದ್ರೆ ನೀವು ಇನ್ನೂ ಕ್ರಯ ಕೊಡಬೇಕಾಗಿದೆ. So are you ready to pay that price? ನಾನು ಆ ಕ್ರಯ ಕೊಡಲು ಸಿದ್ಧನಿದ್ದೇನೆ. Praise the Lord. Praise the Lord. The Bible says ಬೈಬಲ್ ಹೇಳ್ತದೆ that there was a loud voice in heaven ಅಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಶಬ್ದ ಆಯಿತು. which was saying, ಅದು ಹೇಳ್ತದೆ, salvation has come. ಅದು ರಕ್ಷಣೆಯು ಬಂದಿದೆ. The strength and the kingdom of God
has come. ಬಲವು ದೇವರ ರಾಜ್ಯವು ಬಂದಿದೆ. Not only the salvation and strength and the kingdom of God, ಅದು ಒಂದು ರಕ್ಷಣೆ ಬಲ ಮತ್ತೆ ದೇವರ ರಾಜ್ಯ ಬಂದ, but the power of his Christ also is ಮತ್ತೆ there. ಕ್ರಿಸ್ತನ ಬಲವು ಕೂಡ ಬಂದಿದೆ. And the accuser who have been accusing our brethren, ಮತ್ತೆ ನಮಗೆ ಸಹೋದರರ ವಿರುದ್ಧ ದೂರು ಹೇಳುವವರು, what a great thing it is. ಏನೊಂದು ಶ್ರೇಷ್ಠ ವಿಷಯ ಅದು. The accuser is being cast down ಅಲ್ಲಿ ಅದು ದೂರುಗಾರನು ದಬ್ಬಲ್ಪಟ್ಟಿದ್ದಾನೆ. because he had accused his brethren like us, day and night before God. ಅಲ್ಲಿ ದೇವರ ಮುಂದೆ ಹಗಲಿರುಳವನು ತನ್ನ ಸಹೋದರರ ವಿರುದ್ಧ ದೂರು ಕೊಡ್ತಾ ಇರ್ತಾನೆ. Thank God for the overcoming power today which God has given to ದೇವರು us. ನಮಗೆ ಒಂದು ಜಯವಂತಲು ಕೊಟ್ಟ ಶಕ್ತಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. Look at this word, it says they overcame him by the blood of the Lamb. ನೋಡಿ ಇಲ್ಲಿ ವಾಕ್ಯ ಹೇಳ್ತಿದೆ, ಅವರು ಯೇಸು ಕ್ರಿಸ್ತನ ರಕ್ತದ ಮೂಲಕ ಅವರು, Not only by the blood of the Lamb, ಅದು ಕುರಿಮರಿಯ ರಕ್ತದ ಮೂಲಕ but ಮಾತ್ರ, by the word of their testimony. ಅವರ ವಾಕ್ಯದ ಸಾಕ್ಷ್ಯ ವಾಕ್ಯದ ಪ್ರಕಾರ. Praise the Lord. Praise the Lord. Our life speaks a lot. ನೋಡಿ ನಮ್ಮ ಜೀವನವು ಹೆಚ್ಚು ಮಾತಾಡ್ತದೆ. We are the written epistles of God read by all men. ನಾವು ಅಲ್ಲಿ ಮನುಷ್ಯರು ಓದುವಂತ ನಾವೇ ಒಂದು ಪುಸ್ತಕವಾಗಿದ್ದೇವೆ. Blessed are the overcomers who can overcome today. ಅಲ್ಲಿ ಇವತ್ತು ಯಾರು ಜಯ ಹೊಂದುತ್ತಾರೆ ಅವರು ಧನ್ಯರು. How we will overcome today? ನಾವು ಹೇಗೆ ಇವತ್ತು ಜಯ ಹೊಂದುದು? Nothing but the blood of Jesus Christ. ಬೇರೆ ಏನಲ್ಲ, ಯೇಸು ಕ್ರಿಸ್ತನ ರಕ್ತದ ಮೂಲಕ, The word of our testimony. ನಮ್ಮ ಒಂದು ಸಾಕ್ಷಿಯ ವಾಕ್ಯಗಳು. And it says they did not love their lives until death. ಮತ್ತೆ ಅವರು ಒಂದು ಮರಣದ ತನಕ ತಮ್ಮ ಜೀವನವನ್ನು ಪ್ರೀತಿಸಲಿಲ್ಲ. Praise the Lord. Praise the Lord. More than our lives, ನಮ್ಮ ಜೀವಕ್ಕಿಂತ we need to give first place to God. ನಮ್ಮ ಜೀವಕ್ಕಿಂತ ಹೆಚ್ಚು ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. More than our works, ನಮ್ಮ ಈ ವಾಕ್ಯಗಳಿಗಿಂತ we need to give God the first place. ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. Testimony is very important in our lives. ನಮ್ಮ ಜೀವನದಲ್ಲಿ ಅದು ಸಾಕ್ಷಿ ಬಹಳ ಮುಖ್ಯವಾಗಿದೆ. Hallelujah. Hallelujah. That's why the word of God says, ದೇವರ ವಾಕ್ಯ ಹಾಗೆ ಹೇಳ್ತದೆ, a good name is better than all the riches. ಎಲ್ಲ ಐಶ್ವರ್ಯಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. That's why we need to keep our testimony. ಆದ್ದರಿಂದ ನಾವು ನಮ್ಮ ಸಾಕ್ಷಿಯನ್ನು ಇಡಬೇಕು. We heard in Job what he said, I am maintaining my ways. ಅಲ್ಲಿ ಯೋಬನಲ್ಲಿ ನಾವು ಏನು ನೋಡಿದೆವು, ನನ್ನ ಮಾರ್ಗಗಳನ್ನು ನಾನು ಕಾಪಾಡ್ತೇನೆ. Hallelujah. Hallelujah. Because of the accuser has been cast down. ಯಾಕಂದ್ರೆ ಅಲ್ಲಿ ಒಂದು ಅವರು ದೂರ ಹೇಳಿದಾಗ, because of the salvation which has come, ಯಾಕಂದ್ರೆ ಆ ರಕ್ಷಣೆಯು ಬಂದಿದೆ, because of the strength which has been given, ಯಾಕಂದ್ರೆ ನಮಗೆ ಕೊಟ್ಟ ಬಲವು, because of the kingdom of God we have in our midst, ನಮ್ಮ ಮಧ್ಯದಲ್ಲಿರುವ ದೇವರ ರಾಜ್ಯವು, because of the power of Christ which is with us, ಯಾಕಂದ್ರೆ ಈ ಕ್ರಿಸ್ತನ ನಮ್ಮಲ್ಲಿರುವ ಈ ಕ್ರಿಸ್ತನ ಶಕ್ತಿಯು, we are able to overcome. ನಾವು ಅಲ್ಲಿ ಜಯವಂತಲು ಶಕ್ತರಾಗಿದ್ದೇವೆ. Thank God for the blood of the Lamb which was sacrificed 2000 ದೇವರ ಕುರಿಮರಿಯ ರಕ್ತಕ್ಕಾಗಿ ಸ್ತೋತ್ರ. ನಮಗೆ ಬಲಿದಾನ. What we need to do now, ಈಗ ನಾವು ಏನ್ ಮಾಡ್ಬೇಕು? the word of the Lord says, ದೇವರ ವಾಕ್ಯ ಹೇಳ್ತದೆ, therefore rejoice. ಅದಕ್ಕೋಸ್ಕರ ಸಂತೋಷಿಸಿರಿ. Hallelujah. Hallelujah. He heaven and he that dwell in them. ಅವನು ಯಾರಲ್ಲಿ ಅವನು ವಾಸಿಸ್ತಾನೆ. Woe to the inhabitants of the earth and of the sea. ಅಲ್ಲಿ ಎಲ್ಲದರ ಮೇಲೆ ಒಂದು ಆಡಳಿತ ಮಾಡುವವರು. He says the devil is come down unto you, ಅಲ್ಲಿ ಆ ಸೈತಾನನು ಕೆಳಗೆ ಇಳಿದು ಬಂದಿದ್ದಾನೆ, having great wrath, because he knoweth that he hath but a short time. ಯಾಕಂದ್ರೆ ಅವನ ಸಮಯವು ಹತ್ತಿರವಾಗಿದೆ ಎಂದು ಅವನು ಬಲ್ಲನು, ಅದಕ್ಕಾಗಿ. Hallelujah. Hallelujah. We are living in the end time, ನಾವು ಅಂತ್ಯಕಾಲದಲ್ಲಿ ಇದ್ದೇವೆ, and we need to be very careful. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. The devil is like a roaring lion ready to devour anyone who he can. ಸೈತಾನನು ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದಂತೆ ಹೋಗ್ತಾ ಇದ್ದಾನೆ. Praise the Lord. Praise the Lord. My brothers, my sisters, ನನ್ನ ಸಹೋದರ ಸಹೋದರಿ, remember one thing. ಒಂದು ವಿಷಯ ನೆನಪಿಡಿ, as we strive to go unto perfection, ನಾವು ಈ ಪರಿಪೂರ್ಣತೆಗೆ ಹೋಗ್ತಿರುವಾಗ we are waiting for that reward. ನಾವು ಆ ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇದ್ದೇವೆ. We are waiting for that crown. ಆ ಒಂದು ಕಿರೀಟಕ್ಕಾಗಿ ಕಾಯ್ತಾ ಇದ್ದೇವೆ. The prophet of God said, ದೇವರ ಪ್ರವಾದಿ ಹೇಳ್ತಾರೆ, even if you give your brother or sister a glass of water, ನೀವು ನಿಮ್ಮ ಸಹೋದರ ಸಹೋದರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಕೂಡ you will get a reward. ಅದರ ಪ್ರತಿಫಲ ನಿಮಗೆ ಸಿಗ್ತದೆ. When I see so many people, like-minded people and kingdom-minded people who love the brothers and sisters so much without malice, without any selfishness, how much more God will bless. ನಾವು ನೋಡ್ತೇವೆ, ದೇವರ ಮಕ್ಕಳು ಯಾವುದೇ ಸ್ವಾರ್ಥವಿಲ್ಲದೆ ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ. It's good to be humble all the time. ಅದು ತಗ್ಗಿಸಿಕೊಳ್ಳುವುದು ಬಹಳ ಉತ್ತಮ. No matter how much God lifts you up, ದೇವರು ನಿನ್ನನ್ನು ಎಷ್ಟು ಎತ್ತರಕ್ಕೆ ಕೊಂಡೋದರು, it's good to be humble always. ನಾವು ಅಲ್ಲಿ ದೀನತೆಯಿಂದ ಇರುವುದು ಒಳ್ಳೆಯದು. My daddy always taught us, ನನ್ನ ತಂದೆ ನಮಗೆ ಯಾವಾಗಲೂ ಕಲಿಸಿದ್ದಾರೆ, that the more God lifts you up, ದೇವರು ನಿನ್ನ ಹೆಚ್ಚು ಎತ್ತುವಾಗ the more you become humble. ನೀನು ಹೆಚ್ಚು ತಗ್ಗಿಸಲ್ಪಡಬೇಕು. Because the day the pride comes in our life, ಯಾಕಂದ್ರೆ ವಧು ನಮ್ಮ the countdown starts for the fall.
the pride. ಈ ಒಂದು ಗರ್ವವು ನಮ್ಮ ಜೀವನದಲ್ಲಿ ಬಂದಾಗ, Hallelujah. Hallelujah. The day the pride comes in our ಈ life, ಒಂದು ಗರ್ವವು ನಮ್ಮ ಜೀವನದಲ್ಲಿ ಬಂದಾಗ the countdown to falling away is started. ಆಗ ನಮ್ಮ ಬೀಳುವಿಕೆ ಆರಂಭ ಆಗ್ತದೆ. That's why ಅದಕ್ಕೋಸ್ಕರ he is coming quickly. ಅವನು ಬೇಗನೆ ಬರಲಿದ್ದಾನೆ. For what? ಯಾವುದಕ್ಕೆ? To give us reward according to the works which we have done. ನಮ್ಮ ಒಂದು ಕಾರ್ಯಗಳ ಪ್ರಕಾರ ನಮಗೆ ಒಂದು ಪ್ರತಿಫಲ ಕೊಡಲು. You know, the Bible is such a good book. ಯಾಕಂದ್ರೆ ಈ ಬೈಬಲ್ ಬಹಳ ಉತ್ತಮ It ಪುಸ್ತಕ. has got all the answers for us. ಅದು ಅದಕ್ಕೆ ಉತ್ತರ ಇದೆ. You know, in the Bible, as I was studying, ಅಲ್ಲಿ ಬೈಬಲ್ ಅಲ್ಲಿ ನೋಡ್ತೇವೆ, it talks about 5 different crowns. ಅಲ್ಲಿ ಅದು 5 ಕಿರೀಟಗಳ ವಿಷಯವನ್ನು ಮಾತಾಡ್ತಾನೆ. Hallelujah. Hallelujah. The first one is the crown of life. ಮೊದಲನೇದು ಜೀವದ ಕಿರೀಟ. The second one is the incorruptible crown. ಎರಡನೇದು ನಾಶವಾಗದ ಕಿರೀಟ. The third one is the crown of righteousness. ಮೂರನೇದು ನೀತಿವಂತಿಕೆಯ ಕಿರೀಟ. The fourth one is the crown of glory. ಮಹಿಮೆಯ ಕಿರೀಟ ನಾಲ್ಕನೇದು. The fifth one is the crown of rejoicing. ಅದು ಸಂತೋಷ ಪಡುವ ಕಿರೀಟ. ಇದು To the many who are writing, ಯಾರು ಬರೀತಾರೆ, I want to repeat it again. ಯಾರೆಲ್ಲ ಬರೀತಾ ಇದ್ದೀರಿ ನಿಮಗೆ The ಪುನಃ first one is the crown of life. ಮೊದಲನೇದು ಜೀವದ ಕಿರೀಟ. The second one is the incorruptible crown. ಎರಡನೇದು ನಾಶವಾಗದ ಕಿರೀಟ. The third one is the crown of righteousness. ಮೂರನೇದು ನೀತಿವಂತಿಕೆಯ ಕಿರೀಟ. The fourth one is the crown of glory. ಮಹಿಮೆಯ ಕಿರೀಟ. And the crown of rejoicing. ಮತ್ತೆ ಒಂದು ಸಂತೋಷ ಪಡುವ ಕಿರೀಟ. If I had another service, ಅಲ್ಲಿ ಇನ್ನೊಂದು ಕೂಟ ಇದ್ರೆ, I would have definitely spoke to you all about the 5 crowns. ನಾನು ಈ 5 ಕಿರೀಟಗಳ ವಿಷಯದಲ್ಲಿ ನಿಮಗೆ ಮಾತಾಡ್ತಾ Praise ಇದ್ದೀನಿ. the Lord. Praise the Lord. There is a crown waiting for us all. ನಮಗೆಲ್ಲರಿಗೆ ಆ ಕಿರೀಟ ಕಾಯ್ತಾ ಉಂಟು. There is a reward which is going to be given to us. ನಮಗೆ ಆ ಪ್ರತಿಫಲ ಸಿಗ್ಲಿಕ್ಕೆ ಉಂಟು. And we all need to strive to get that reward. ಮತ್ತೆ ನಾವೆಲ್ಲ ಆ ಕಿರೀಟವನ್ನು ಪಡೆಯಲು ಪ್ರಯತ್ನಿಸಬೇಕು. You know, we are ready to possess the land. ನಾವು ಆ ಒಂದು ದೇಶವನ್ನು ಸ್ವಾಧೀನ ಮಾಡಲು, That promised land. ಆ ಒಂದು ದೇಶ. But the prophet of God said, ದೇವರ ಪ್ರವಾದಿ ಹೇಳ್ತಾರೆ, to possess that promised land, ಆ ಒಂದು ವಾಗ್ದಾನದ ಸ್ಥಳವನ್ನು ನಾವು ತೆಗೆದುಕೊಳ್ಳಲು you need to fight every inch of the battle. ನಾವು ಈ ಯುದ್ಧ ಭೂಮಿಯಲ್ಲಿ ಪ್ರತಿ ಇಂಚಿಗಾಗಿ ಹೋರಾಡಬೇಕು. Nothing is free ಯಾವುದು ಧರ್ಮಕ್ಕೆ ಸಿಗುದಿಲ್ಲ. except salvation. ಒಂದು ರಕ್ಷಣೆಯನ್ನು ಬಿಟ್ಟು Nothing is free. ಬೇರೆ ಯಾವುದು ಫ್ರೀಯಾಗಿ ಸಿಗುದಿಲ್ಲ. We all need to work out our own things. ನಾವು ಅದಕ್ಕೋಸ್ಕರ ಕೆಲಸ ಮಾಡಬೇಕು. To get the reward, ಆ ಪ್ರತಿಫಲ ಪಡೆಯಲು there is a price which needs to be paid. ಅದಕ್ಕೆ ಒಂದು ಕ್ರಯ ಕೊಡ್ಲಿಕ್ಕೆ ಇದೆ. You know, in the Bible, ಬೈಬಲ್ ಅಲ್ಲಿ ನಾವು ನೋಡ್ತೇವೆ, in the days of Jesus Christ, ಯೇಸುವಿನ ಕ್ರಿಸ್ತನ ಸಮಯದಲ್ಲಿ James and John, his bosom friends, ಅಲ್ಲಿ ಯೋಹನನು ಮತ್ತೆ ಯಾಕೋಬನಲ್ಲಿ ಆತನ ಒಂದು ಸ್ನೇಹಿತರಾಗಿದ್ದರು. they came with their mother, ಅವರ ತಾಯಿಯೊಂದಿಗೆ ಬರ್ತಾರೆ. and the mother started asking ತಾಯಿ Jesus ಹೇಳ್ತಾರೆ ಯೇಸುವಿನ ಹತ್ರ, to give them the best place in the kingdom of ನನ್ನ God. ಇಬ್ಬರು ಮಕ್ಕಳಿಗೆ ನಿನ್ನ ರಾಜ್ಯದಲ್ಲಿ ಉತ್ತಮ ಸ್ಥಳವನ್ನು ಕೊಡು. Christ did not refuse their plea. ಅವರು ಕೇಳಿದಕ್ಕೆ ಕ್ರಿಸ್ತನು ನಿರಾಕರಿಸಲಿಲ್ಲ. He did not refuse their request. ಅವನು ಆ ವಿಜ್ಞಾಪನೆಯನ್ನು But instead he told them, ಆದ್ರೆ ಬದಲಾಗಿ ಅವನು ಹೇಳಿದ, it would be given to them ಅದು ಅವರಿಗೆ ಕೊಡಲ್ಪಡ್ತದೆ if they could do his work, ಆತನ ವಾಕ್ಯದ ಪ್ರಕಾರ ಮಾಡಿದ್ರೆ. and second, ಎರಡನೇದು, if they would drink from his cup. ಆತನ ಪಾತ್ರೆಯಿಂದ ಅವರು ಕುಡಿದರೆ. The third thing, ಮೂರನೇದು, and be baptized with his baptism. ಮತ್ತೆ ನಾನು ಮಾಡಿದ ಬ್ಯಾಪ್ಟಿಸ್ಮವನ್ನು ಅವರು ತೆಗೆದುಕೊಂಡರು. See, it's not free. ಅದು ಧರ್ಮಕ್ಕೆಲ್ಲ. The place in heaven, ಪರಲೋಕದಲ್ಲಿ ಆ ಸ್ಥಾನ, even though it is secured for us, ಅದು ನಮಗೆ ಸುರಕ್ಷಿತವಾಗಿದ್ದರೆ if ಕೂಡ, you don't work, ನಾವು ಕೆಲಸ ಮಾಡದಿದ್ದರೆ you won't get that place. ನಮಗೆ ಆ ಸ್ಥಾನ ಸಿಗುದಿಲ್ಲ. There is a reward waiting for ಆ us. ಪ್ರತಿಫಲ ನಮಗೆ ಕಾಯ್ತಾ ಉಂಟು. There is a place kept for us, ನಮಗೋಸ್ಕರ ಸ್ಥಳ ಸಿದ್ಧವಾಗಿದೆ. but you need to drink from his cup. ಆದ್ರೆ ಆತನ ಪಾತ್ರೆಯಿಂದ ನೀವು ಕುಡಿಯಬೇಕು. You need to be the partaker of his word. ನಾವು ಆತನ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. You need to be baptized in his baptism. ನಾವು ಆತನ ಬ್ಯಾಪ್ಟಿಸ್ಮವನ್ನು ತೆಗೆದುಕೊಳ್ಳಬೇಕು. My brothers, my ನನ್ನ sisters, ಸಹೋದರ ಸಹೋದರಿ, the greatest things are always hedged about by the hardest thing around us. ಯಾಕಂದ್ರೆ ಯಾವಾಗಲೂ ಈ ಶ್ರೇಷ್ಠ ವಿಷಯಗಳು ಮಾಡ್ಬೇಕಾದ್ರೆ ಅದಕ್ಕೆ ಕಠಿಣ ಒಂದು ಶ್ರಮ ಇರ್ತದೆ. Sometimes, you know, when I see people talking ನಾನು ಕೆಲವು ಸಲ ಜನರು ಮಾತಾಡೋದನ್ನ ನೋಡ್ತೇನೆ, or pointing finger at many people, ಅಲ್ಲಿ ಅನೇಕರಿಗೆ ಬೆರಳು ತೋರಿಸಿ, you know, they see the present blessings of God, how God has blessed us. ಅವರು ಈಗ ದೇವರು ನಮ್ಮನ್ನು ಹೇಗೆ ಆಶೀರ್ವದಿಸ್ತಾನೆ ಅದನ್ನು ನೋಡ್ತಾರೆ. That's right. ಅದು ಸರಿ. You know, they are jealous of what we have today. ನಮ್ಮಲ್ಲಿ ಏನು ಉಂಟು ಆ ವಿಷಯದಲ್ಲಿ ಅವರು ಒಂದು They point finger at us. Oh, they are very much blessed. You know, this and ಅವರು that. ನಮಗೆ ಬೆರಳು ತೋರಿಸ್ತಾರೆ, ಅವರು ಎಲ್ಲದರಿಂದ ಆಶೀರ್ವಾದಿತರಾಗಿದ್ದಾರೆ. But you know, if a person could know, ಆದ್ರೆ ಒಂದು ಮನುಷ್ಯನ ತಿಳಿಯಬೇಕು, and the only person who knows is the one who has gone through all that. ಎಲ್ಲ ಒಂದು ಅವನು ದಾಟಿದ ಹಂತಗಳನ್ನು ಅವನು ತಿಳಿಯಬೇಕು, ಅವನು ಹೇಗೆ ಆಗಿದ್ದಾನೆಂದು. See,
ನೋಡಿ, To come to that place, ಆ ಒಂದು ಸ್ಥಳಕ್ಕೆ ಬರಲು you have to start from the scratch. ನೀನು ಅಲ್ಲಿ ಕೆಳಗಿನಿಂದ ಆರಂಭಿಸಬೇಕು. You have to come from the lowest point of your life. ನಿನ್ನ ಜೀವನದ ಬಹಳ ತಗ್ಗಿನಿಂದ ನೀನು ಬರಬೇಕು. It is because of your hard work, ನಿನ್ನ ಒಂದು ಕಠಿಣ ಶ್ರಮದಿಂದ, because of your faithfulness, ನಿನ್ನ ನಂಬಿಕೆಯಿಂದ, because of your giving to God, ನೀನು ದೇವರಿಗೆ because ಸಮರ್ಪಿಸಿದ, of your sacrifice, ನಿನ್ನ ಬಲಿದಾನದಿಂದ, because of your faithful walk, ನಿನ್ನ ಒಂದು ನಂಬಿಕೆಸ್ಥ ಕಾರ್ಯದಿಂದ, not in one day or one night, ಒಂದು ದಿವಸ ಒಂದು ರಾತ್ರಿಯಲ್ಲಿ ಆದ years have passed, ಎಷ್ಟು ವರ್ಷಗಳು months have passed, ತಿಂಗಳುಗಳು ದಾಟಿವೆ. and God, step by step, He has brought you to this level. ದೇವರು ಹಂತ ಹಂತವಾಗಿ ನಿನ್ನನ್ನು ಈ ಸ್ಥಳಕ್ಕೆ ತಂದಿದ್ದಾನೆ. And the tendency of the people, ಜನರ ವಿಷಯ ಏನಂದ್ರೆ, they only look you here, ಅವರು ನಿನ್ನನ್ನು ಇಲ್ಲಿ ಮಾತ್ರ ನೋಡ್ತಾರೆ, but they don't realize where you came from. ಆದ್ರೆ ನೀನು ಎಲ್ಲಿಂದ ಬಂದಿದ್ದೆ ಎಂದು ಅವರು ಗ್ರಹಿಸುವುದಿಲ್ಲ. Only you know and God knows. ನೀನು ಮತ್ತೆ ದೇವರಿಗೆ ಮಾತ್ರ ನಿನ್ನ ವಿಷಯ ಗೊತ್ತು. Hallelujah. Hallelujah. In the same way, ಅದೇ ರೀತಿ even though we need to have reward from God, ನಮಗೆ ದೇವರಿಂದ ಪ್ರತಿಫಲ ಬೇಕಾದ್ರೆ we need to drink from His cup. ನಾವು ಅಲ್ಲಿ ಒಂದು ಅವನ ಪಾತ್ರೆಯಿಂದ We ಕುಡಿಯಬೇಕು. need to be the partaker of His ನಾವು cup. ಆತನ ಪಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. We need to be partaker in His word. ನಾನು ಆತನ ವಾಕ್ಯದಲ್ಲಿ ಕೆಲಸದಲ್ಲಿ We need to be ಪಾಲ್ಗೊಳ್ಳಬೇಕು. baptized in His baptism. ಆತನ ಬ್ಯಾಪ್ಟಿಸಮ್ ಅನ್ನು ನಾವು ತೆಗೆದುಕೊಳ್ಳಬೇಕು. That's why ಅದಕ್ಕೋಸ್ಕರ all the greatest things, ಎಲ್ಲ ಶ್ರೇಷ್ಠ ವಿಷಯ, all the greatest blessings ಎಲ್ಲ ಶ್ರೇಷ್ಠ ಆಶೀರ್ವಾದ are hedged by the hardest things. ಅದು ಒಂದು ಕಠಿಣ ವಿಷಯಗಳಿಂದ ಅದು ಸುತ್ತುವರೆದಿದೆ. Hallelujah. Hallelujah. The Bible clearly says, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, Matthew 16 verse 27, ಮತ್ತೆ 16:27 He says, ಅವರು ಹೇಳ್ತಾರೆ, for the Son of Man shall come in the glory of His Father ಅಲ್ಲಿ ಮನುಷ್ಯ with His angels, and then He shall reward every man according to his work. Matthew 16:27. ಮತ್ತೆ 16:27 For the Son of Man shall come in the glory of His Father ಯಾಕಂದ್ರೆ ಮನುಷ್ಯ ಕುಮಾರನು ತನ್ನ ತಂದೆಯ ಮಹಿಮೆಯಲ್ಲಿ with His angels, ತನ್ನ ದೂತರೊಡನೆ, and then He shall reward every man according to his work. ಆತನು ಪ್ರತಿಯೊಬ್ಬನಿಗೆ ಅವನವನ ಕೆಲಸಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುವನು. Praise the Lord. Praise the Lord. You know, what is the price of that crown? ಆ ಒಂದು ಕಿರೀಟದ ಒಂದು ಕ್ರಯವೇನು? What is the price of that coronation? ಆ ಒಂದು ಕಿರೀಟದ ಕ್ರಯವೇನು? It's the hardship. ಅದು ಒಂದು ಕಠಿಣ ಶ್ರಮ. I want to tell you this morning, ನಾನು ಈ ಮುಂಜಾನೆ ನಿಮ್ಗೆ ಹೇಳಲು the ಬಯಸ್ತೇನೆ, triumphal arches are not woven out of rose blossoms and silken cords, but of hard blows and bloody scars. ಯಾಕಂದ್ರೆ ನಾವು ಅದೊಂದು ಹೂವಿನ ಹಾಸಿಗೆ ಅಲ್ಲ, ಅದು ಅದಕ್ಕೆ ಕಠಿಣ ಶ್ರಮ ಪಡಬೇಕಾಗ್ತದೆ. Hallelujah. Hallelujah. That's why ಅದಕ್ಕೋಸ್ಕರ our Christ Himself had to go through Gethsemane. ಕ್ರಿಸ್ತನು ಕ್ರಿಸ್ತನು ಅದು ಗೆತ್ಸೆಮನೆಯನ್ನು ದಾಟಬೇಕು. You all know, ನಮಗೆ ಗೊತ್ತುಂಟು, when He was in Gethsemane, ಅವನು ಗೆತ್ಸೆಮನೆಯಲ್ಲಿರುವಾಗ what did He pray? ಅವನು ಏನ್ ಪ್ರಾರ್ಥಿಸಿದ? He said, if it is Thine will, ನಿನ್ನ ಚಿತ್ತವಾದರೆ take this cup away, ಈ Lord. ನನ್ನ ಪಾತ್ರೆ ನನ್ನಿಂದ ತೆಗೆ. Oh, we read the Bible ನಾವು ಸತ್ಯದ ಓದ್ತೇವೆ, that His sweat turned into blood. ಅವನ ಬೆವರದು ರಕ್ತ ಬೆವರಾಗಿ ಸುರಿಯಿತು. Instead of sweat, ಅವನ ಬೆವರಿನ ಬದಲು the blood was coming out of His pores. ಅಲ್ಲಿ ಅವನ ದೇಹದಿಂದ ರಕ್ತವು ಹೊರಗೆ ಬರುತ್ತಿತ್ತು. Christ Himself, the Son of Man, ಕ್ರಿಸ್ತನು ತಾನೇ ಮನುಷ್ಯ ಕುಮಾರ, the Savior of this world, ಈ ಲೋಕದ ರಕ್ಷಕನು, the Messiah to this world, ಈ ಲೋಕದ ಮೆಸ್ಸಿಯನು, the ruler of this world, ಈ ಲೋಕದ ಆಳ್ವಿಕೆ ಮಾಡುವನು. He had to pay the price. ಅವನಲ್ಲಿ ಕ್ರಯ ಕೊಡಬೇಕಾಯ್ತು. He had to go through ಅವನ Gethsemane. ಗೆತ್ಸೆಮನೆ ದಾಟಬೇಕಾಯ್ತು. Hallelujah. Hallelujah. That's why the Bible clearly says, ಅದಕ್ಕೆ ಬೈಬಲ್ ಹೇಳ್ತದೆ, straight is the gate, ಅದಕ್ಕೆ ಅದು ನೇರಾದ ದಾರಿ, narrow is the way. ಅದು ಇಕ್ಕಟ್ಟಾದ ದಾರಿ. We all need to take that narrow path. ನಾವು ಆ ಇಕ್ಕಟ್ಟಾದ ದಾರಿಯನ್ನು ತೆಗೆದುಕೊಳ್ಳಬೇಕು. We all need to enter into that door. ನಾವು ಒಂದು ದಾರಿಯಲ್ಲಿ ಹೋಗ್ಬೇಕು. Jesus Himself said, I am that door. ಯೇಸು ಹೇಳಿದಾನೆ, ಆ ಬಾಗಿಲಲ್ಲಿ ಹೋಗ್ಬೇಕು. ಯೇಸು ಹೇಳಿದಾನೆ, ನಾನೇ ಆ And we ಬಾಗಿಲು. all need to get through that door. ನಾವು ಆ ಬಾಗಿಲ ಮೂಲಕ ಹೋಗ್ಬೇಕು. But when we go into that narrow path, ನಾವು ಆ ಇಕ್ಕಟ್ಟದ ದಾರಿಯಲ್ಲಿ ಹೋಗುವಾಗ, what is that narrow ಆ path? ಇಕ್ಕಟ್ಟದ ದಾರಿಯಲ್ಲಿ It's not easy. ಅದು ಸುಲಭ ಅಲ್ಲ. It's not the bed of roses. ಅದು ಆ ಹೂವಿನ ಹಾಸಿಗೆ ಅಲ್ಲ, It's a bed of thorns. ಅದು ಮುಳ್ಳುಗಳ ಹಾಸಿಗೆ. Many people come to me ಅನೇಕ ನನ್ನ ಬಳಿ and ಬರ್ತಾರೆ, say, if I become a Christian, ನಾನು ಕ್ರೈಸ್ತನಾದ್ರೆ will I be having a blessed life, a happy life? ನಾನು ಒಂದು ಸಂತೋಷದ ಆಶೀರ್ವಾದ ಜೀವನ ಜೀವಿಸಬಹುದಾ? I say yes. ಹೌದು ಹೇಳ್ತೇನೆ, ಹೌದು But ಹೇಳ್ತೇನೆ. before you be blessed, ಆದ್ರೆ ನಿಮಗೆ ಆಶೀರ್ವಾದ ಬೇಕಾದ್ರೆ, before you get a happy life, ನಿಮಗೆ ಸಂತೋಷದ ಜೀವನ ಬೇಕಾದ್ರೆ, before you will get a peaceful life, ನಿಮಗೆ ಒಂದು ಶಾಂತಿಯುತ ಜೀವನ you ಬೇಕಾದ್ರೆ, will have to go through some blows and some storms. in your life. ಕೆಲವು ಬಿರುಗಾಳಿಗಳನ್ನು ನೀವು ಎದುರಿಸಬೇಕಾಗ್ತದೆ. Hallelujah. Hallelujah. Now, you know,
We can only know the mountaintop experience when we go through the valley. ನಾವು ಆ ಕಣಿವೆ ಮೂಲಕ ಹೋಗುವಾಗ ಮಾತ್ರ ಒಂದು ಪರ್ವತಕ್ಕೆ ಮಾತಾಡುವಂತ ಅನುಭವ ಆಗ್ತದೆ. But remember, ಅದು ನೆನಪಿಡಿ, when you are on the mountaintop, ನೀವು ಆ ಒಂದು ಪರ್ವತದ ದಾರಿಯಲ್ಲಿರುವಾಗ don't forget the valley experience. ಆ ಒಂದು ಕಣಿವೆ ಅನುಭವವನ್ನು ಮರೆಯಬೇಡಿ. Because soon, ಯಾಕಂದ್ರೆ ಬೇಗನೆ God will again bring you to the valley. ಪುನಃ ನಿಮ್ಮನ್ನು ಕಣಿವೆಗೆ ತರ್ತಾನೆ. You know, that's up and downs in life. ಯಾಕಂದ್ರೆ ನಮ್ಮ ಜೀವನದಲ್ಲಿ ಅದು ಏರು ತಗ್ಗುಗಳು. He knows when to bring you through valley. ನಿಮ್ಮನ್ನು ಯಾವಾಗ ಕಣಿವೆಗೆ ತರಬೇಕು ಅವನಿಗೆ ಗೊತ್ತುಂಟು. He knows when to bring you to the darkest point of your ಯಾವಾಗ life. ನಿಮ್ಮನ್ನು ಕಾಲ್ಗತ್ತಲಿನಿಂದ ದಾಟುವಂತೆ He knows when to bring you on the mountaintop ನಿಮ್ಮನ್ನು experience. ಯಾವಾಗ ಪರ್ವತಕ್ಕೆ ತರಬೇಕೆಂದು ಅವನಿಗೆ ಗೊತ್ತು. He knows again when to bring you down. ಯಾವಾಗ ನಿಮಗೆ ಕೆಳಗೆ ತರಬೇಕೆಂದು ಗೊತ್ತು. So we need to prepare ourselves in this journey. ಅದಕ್ಕೆ ನಾವು ನಮ್ಮ ಪ್ರಯಾಣದಲ್ಲಿ ನಮ್ಮನ್ನು ಸಿದ್ಧ ಮಾಡಬೇಕು. Jesus had to go through that Gethsemane experience. ಯೇಸು ಅಲ್ಲಿ ಆ ಗೆತ್ಸೆಮನೆಯನ್ನು ದಾಟಬೇಕಾಗಿ He did not stop ಅವನಲ್ಲಿ ನಿಲ್ಲಲಿಲ್ಲ. from Gethsemane ಗೆತ್ಸೆಮನೆಯಲ್ಲಿ to the cross, ಅಲ್ಲಿ ಶಿಲುಬೆಯಲ್ಲಿ, from the cross to the grave, ಅಲ್ಲಿ ಒಂದು ಶಿಲುಬೆಯಿಂದ ಸಮಾಧಿಗೆ, from the grave to the hell, ಸಮಾಧಿಯಿಂದ ನರಕಕ್ಕೆ, from the hell again he came back to the earth, ನರಕದಿಂದ ಪುನಃ ಭೂಮಿಗೆ ಬಂದ, from the earth he ascended into heaven. ಭೂಮಿಯಿಂದ ಪುನಃ ಪರಲೋಕಕ್ಕೆ ಏರಿ ಹೋದ. He did not stop. ಅವನಲ್ಲಿ ನಿಲ್ಲಲಿಲ್ಲ. He said he will come on the 50th day. ಅವನ 50ನೇ ದಿವಸ ಬರ್ತೇನೆ He ಹೇಳಿದ. came in the form of the Holy ಅವನು Spirit. ಪವಿತ್ರಾತ್ಮ ರೂಪದಲ್ಲಿ ಬಂದ. He again promised ಅವನು ಪುನಃ ವಾಗ್ದಾನ that ಮಾಡಿದ he will come again. ಇನ್ನೊಂದು ಆವರ್ತಿ ಬರ್ತಾನೆ. And why we are all gathered here, ನಾವಿಲ್ಲಿ ಸೇರಿರುವ, why we are striving to please him every day, ಯಾಕೆ ನಾವು ದಿನಾಲು ಅವನು ಮೆಚ್ಚಿಸಲು, why we hear the word of God, ಯಾಕೆ ದೇವರ ವಾಕ್ಯವನ್ನು why ಕೇಳ್ತೇವೆ, we take time to come into the presence of God to worship him, ನಾವು ಆತನನ್ನು ಆರಾಧಿಸಲು ಯಾಕೆ ಸಮಯ ತೆಗೆದುಕೊಂಡು ಬರ್ತೇವೆ, to meet him in the rapture. ಒಯ್ಯಲ್ಪಡಿಕೆಯಲ್ಲಿ ಸಂಧಿಸಲು. Hallelujah. Hallelujah. Oh, that will be the glorious day. ಅದು ಒಂದು ಮಹಿಮೆಯುಳ್ಳ ದಿನ. That's why we sing that song. ಅದಕ್ಕೆ ನಾವು ಆ ಗೀತೆ ಆಡುವಾಗ What a day that will be. ಅಂತ ದಿನದಲ್ಲಿ ನಾವಿದ್ದೇವೆ. Hallelujah. Hallelujah. I believe everyone is looking forward for that ನಾನು day. ಅನಿಸ್ತೇನೆ ಎಲ್ಲರೂ ಆ But ದಿವಸಕ್ಕಾಗಿ my brothers, my ಆದ್ರೆ ನನ್ನ sisters, ಸಹೋದರ ಸಹೋದರಿ, it's not easy. ಅದು ಸುಲಭ ಅಲ್ಲ. There is a price to be paid for that. ಅದಕ್ಕೆ ನಾವು ಕ್ರಯ ಕೊಡಬೇಕಾಗಿದೆ. Look at our sisters, ನಮ್ಮ ಸಹೋದರಿಯನ್ನು ನೋಡಿ, how they dress well. ಅವರು ಹೇಗೆ ಒಳ್ಳೆ They ವಸ್ತ್ರ don't ಧರಿಸ್ತಾರೆ. dress like the ಅವರು world. ಲೋಕದಾಗಿ ವರ್ತಿಸುತ್ತಿಲ್ಲ. But when they go on the street, ಅವರು ದಾರಿಯಲ್ಲಿ ಹೋಗುವಾಗ, when they go to the shopping, ಅಲ್ಲಿ ಶಾಪಿಂಗ್ when ಹೋಗುವಾಗ, they go to the superstore, ಸೂಪರ್ ಸ್ಟೋರ್ಗೆ oh, ಹೋಗುವಾಗ people look at them ಜನರನ್ನು ನೋಡಿ and they try to point finger at ಅವರಿಗೆ them. ಬೆರಳು They ತೋರಿಸ್ತಾರೆ, try to mock over ಅವರಿಗೆ them. ಹಾಸ್ಯ ಮಾಡ್ತಾರೆ. And they say, oh, what kind of people are they? ಎಂತ ಒಂದು ವಿಚಿತ್ರ ಜನರು ಇವರು. Sometimes they say, are these people are alien from another planet? ಅಥವಾ ಒಂದು ಇವರು ಆದಿವಾಸಿಗಳು ಇರ್ಬೇಕು. Oh, my brothers, my sister, we don't wear gold and ನಾವು ಬಂಗಾರ jewelry. ಕೂಡ ಧರಿಸುದಿಲ್ಲ. You know, many Hindus in our Telangana, ನಮ್ಮ ತೆಲಂಗಾಣದಲ್ಲಿ ತುಂಬಾ ಹಿಂದೂಗಳು then sometimes when they see the sister, ಅಲ್ಲಿ ಅವರು ಈ ಸಹೋದರಿಯರನ್ನು ನೋಡಿ, they say, your husband is dead. ನಿನ್ನ ಗಂಡ ಸತ್ತಿದ್ದಾನೆ ಎಂದು Why ಕೇಳ್ತಾರೆ. you don't have any gold, any bottu or anything? ಯಾಕೆ ನಿನ್ನ ಬುಟ್ಟ ಹಾಕೋದಿಲ್ಲ, ಬಂಗಾರ ಹಾಕೋದಿಲ್ಲ? Oh, there is lot of mocking for our dear ನಮ್ಮ sisters. ಸಹೋದರಿಯರಿಗೆ ತುಂಬಾ ಆಸೆ ಆಗ್ತದೆ. There is lot of mocking for our brothers. ನಮ್ಮ ಸಹೋದರಿಯರಿಗೆ ಕೂಡ ಒಂದು ಟೀಕೆ ಆಗ್ತದೆ. But when you dress holy, ಆದ್ರೆ ನೀನು ಪವಿತ್ರವಾಗಿ ವಸ್ತ್ರ when you ಧರಿಸುವ, walk godly with ನೀನು God, ಭಕ್ತಿಯಲ್ಲಿ ನೀನು it's ದೇವರನ್ನು not ನಂಬು. easy. ಅದು ಅಷ್ಟು ಸುಲಭ ಅಲ್ಲ. It's not easy to be like others. ಇತರರಾಗೆ ಇರುವುದು ಅದು ಸುಲಭ ಅಲ್ಲ. It's not easy to also be like what you are. ನೀವು ಏನಾಗಿದ್ದೀರಾ ಹಾಗೆ ಇರೋದು ಕೂಡ ಅದು ಸುಲಭ ಅಲ್ಲ. But what you are doing, ನೀವೇನ್ ಮಾಡ್ತಾ ಇದ್ದೀರಿ? you are paying a price. ನೀವು ಕ್ರಯವನ್ನು ಕೊಡ್ತಾ ಇದ್ದೀರಿ. Hallelujah. Hallelujah. We are paying a price. ನಾವು ಈ ಕ್ರಯವನ್ನು ಕೊಡ್ತಾ ಇದ್ದೇವೆ. Why we are paying a ನಾವು price? ಯಾಕೆ ಕ್ರಯವನ್ನು ಕೊಡ್ತಾ We need ಇದ್ದೇವೆ? to sit with him on the ನಾವು ಆ throne. ಸಿಂಹಾಸನದಲ್ಲಿ ಆತನೊಂದಿಗೆ We are not to be called slaves. ನಾವು ಗುಲಾಮರಾಗಿ ಕರೆಯಲ್ಪಡಲಿಲ್ಲ. We are not born slaves. ನಾವು ಅಲ್ಲಿ ಹುಟ್ಟು ಗುಲಾಮರಲ್ಲ. We are born to rule. ನಾವು ಅಲ್ಲಿ ಆಳ್ವಿಕೆ One ಮಾಡಲಿದ್ದೇವೆ. day we are going to reign with him. ನಾವು ಅಲ್ಲಿ ಆಳ್ವಿಕೆ ಮಾಡಲಿದ್ದೇವೆ ಅವನೊಂದಿಗೆ. Why I am striving today? ನಾನು ಯಾಕೆ ಇವತ್ತು ಕಷ್ಟಪಡ್ತಾ Why ಇದ್ದೇನೆ? so many sleepless nights? ಯಾಕೆ ನಿದ್ರೆ ಇಲ್ಲದ Why ರಾತ್ರಿಗಳು? prayers and fasting? ಯಾಕೆ ಉಪವಾಸ ಪ್ರಾರ್ಥನೆ? Why I walk no matter ups and downs in life? ಯಾಕೆ Why? ಜೀವನದಲ್ಲಿ ಏರು ತಗ್ಗುಗಳು ಬರ್ತವೆ? Because I want to sit with him on the throne. ಯಾಕೆ ನನಗೆ ಆತನೊಂದಿಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು I ಬೇಕು? want to sit with him on the ನಾನು throne. ಆತನೊಂದಿಗೆ ಕುಳಿತುಕೊಳ್ಳಲು It's ಬೇಕು. your desire to sit with him on the ನಿಮ್ಮ throne. ಅಪೇಕ್ಷೆ ಉಂಟಾ ಆ ಸಿಂಹಾಸನದಲ್ಲಿ That's ಕುಳಿತುಕೊಳ್ಳಲು? why we need to go that narrow path. ಆದ್ದರಿಂದ ನಾವು ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ಬೇಕು. My brothers, my sisters, ನನ್ನ ಸಹೋದರ ಸಹೋದರಿ, the very hardship that you are enduring in your life today ನೀವು ನಿಮ್ಮ ಜೀವನದಲ್ಲಿ ಕಠಿಣ ಒಂದು ಸಮಯದಲ್ಲಿ ಹೋಗ್ತಾ ಇದ್ದೀರಿ. are given by God, our Master Himself. ದೇವರು ತಾನೇ ಅದನ್ನು ಕೊಟ್ಟಿದ್ದಾನೆ. Why? ಯಾಕೆ? Why He is taking us through all these trials and troubles? ಯಾಕೆ ದೇವರು ನಮ್ಮನ್ನೆಲ್ಲ ಶೋಧನೆಗಳಲ್ಲಿ ಸಂಕಟಗಳ ಮೂಲಕ There is a purpose for that, ಅದಕ್ಕೊಂದು ಉದ್ದೇಶ ಇದೆ. so that He can enable us to win our crown. ಯಾಕಂದ್ರೆ ನಾವು ಆ ಕಿರೀಟವನ್ನು ಜಯಿಸಬೇಕೆಂದು. Hallelujah. Hallelujah. How many of you want that crown? ಎಷ್ಟು ಜನರಿಗೆ ಆ ಕಿರೀಟ ಬೇಕು? Oh, I want that crown. ನನಗೆ ಆ ಕಿರೀಟ ಬೇಕು.
That's why we sing that song. ಅದಕ್ಕಾಗ ನಾವು ಹಾಡು ಹಾಡ್ತೇವೆ. When the battle's over, we shall wear the crown. We shall wear the crown. We shall wear the crown. When the battle's over, we shall wear the crown in that new Jerusalem. Hallelujah. Hallelujah. Why we are striving? ಯಾಕೆ ನಾವು ಕಷ್ಟ ಪಡ್ತಾ ಇದ್ದೇವೆ? To wear that ಆ crown. ಕಿರೀಟವನ್ನು ಧರಿಸಲು. That crown in that new Jerusalem. ಹೊಸ ಯೆರೂಸಲೇಮಿನಲ್ಲಿ ಸಿಗುವ ಹೊಸ ಕಿರೀಟ. Hallelujah. Hallelujah. In the mighty conqueror, ಆ ಒಂದು ಜಯವಂತವನ್ನು I think it's para 137. ಅಲ್ಲಿ 137 Para 137. ಪ್ಯಾರ ಅದರಲ್ಲಿ 137 1956, mighty conqueror, the mighty conqueror. ದ ಮೈಟಿ ಕಾಂಕರರ್ ಎಂಬ ಸಂದೇಶ. Look what the prophet said. ಇಲ್ಲಿ ಪ್ರವಾದಿ ಏನ್ ಹೇಳ್ತಾರೆ? God taken that lovely one who stooped down. ಅಲ್ಲಿ ದೇವರು ಅಲ್ಲಿ ಕೆಳಗೆ ಇದ್ದವರನ್ನು ಪ್ರೀತಿಯಿಂದ ತೆಗೆದುಕೊಂಡಿದ್ದಾನೆ. He became so low ಅವನು ಅಷ್ಟು ತಗ್ಗಿಸಲ್ಪಟ್ಟ that he didn't have a place to be born ಅವನಿಗೆ ಒಂದು ಜನಿಸಲು ಕೂಡ ಸ್ಥಳ ಇರಲಿಲ್ಲ, or a place to die. ಅವನಿಗೆ ಸಾಯಲು ಕೂಡ ಸ್ಥಳ ಇರಲಿಲ್ಲ. But look, ಆದ್ರೆ ನೋಡಿ, God exalted him on high ದೇವರು ಅವನನ್ನು ಮೇಲಕ್ಕೆತ್ತಿದ and give him a crown of glory ಮತ್ತೆ ಅವರಿಗೆ ಆ ಒಂದು ಮಹಿಮೆಯ ಕಿರೀಟವನ್ನು ಕೊಟ್ಟ. under the name above every name. ಎಲ್ಲ ಹೆಸರುಗಳಿಗಿಂತ ಮಿಗಿಲಾದ ಹೆಸರನ್ನು. Isn't it beautiful? ಅದು ಸುಂದರವಾಗಿಲ್ವಾ? God taken that lovely one, the begotten son. ದೇವರ ಚೊಚ್ಚಲ ಮಗನನ್ನಾಗಿ Who ಸ್ವೀಕರಿಸಿದ. was that begotten ಆ son? ಚೊಚ್ಚಲ ಮಗನ ಯಾರು? Jesus ಯೇಸು Christ. ಕ್ರಿಸ್ತನು. What did he do? ಅವನೇನ್ ಮಾಡಿದ? He took that lovely one who stooped down. ಅವನು so much. ಕೆಳಗಿದ್ದವರನ್ನ ಅಲ್ಲಿ ಪ್ರೀತಿಯವರನ್ನು ತೆಗೆದುಕೊಂಡ. He went so low, even he did not have a place to be born. ಅವನು ಇಷ್ಟು ತಗ್ಗಿಸಿಕೊಂಡು ಅವನಿಗೆ ಒಂದು ಜನಿಸಲು ಸ್ಥಳ ಕೂಡ ಸಿಗ್ಲಿಲ್ಲ. You know the life of Jesus ನಿಮಗೆ Christ. ಯೇಸುವಿನ When he was born, ಅವನು ಜನಿಸಿದಾಗ nobody knows where he was born. ಅವನು ಎಲ್ಲಿ ಜನಿಸಿದ ಯಾರಿಗೂ ಗೊತ್ತಿಲ್ಲ. But the Bible says he was put in a manger. ಆದ್ರೆ ಬೈಬಲ್ ಹೇಳ್ತದೆ ಅವನು ಗೋದನಲ್ಲಿ ಹುಟ್ಟಿದ. Hallelujah. Hallelujah. He had to rent his birthplace. ಅವನಿಗೆ ಒಂದು ಜನಿಸಲು ಸ್ಥಳ ಕೂಡ ಇರಲಿಲ್ಲ. He had to, borrow the grave. ಅವನಿಗೆ ಒಂದು ಸಮಾಧಿಯನ್ನು ತೆಗೆದುಕೊಳ್ಳಲು ಕೂಡ ಆಗ್ಲಿಲ್ಲ. He had no house of his own. ಅವನದು ಸ್ವಂತ ಮನೆ ಇರ್ಲಿಲ್ಲ. Hallelujah. Hallelujah. All his life, ಎಲ್ಲ ಇಸ್ರೇಲ್ Jesus was just walking, except once he was on a donkey. ಅಲ್ಲಿ ಅವನು ಒಂದು ಕತ್ತೆಯಲ್ಲಿ ಅವನು ಹೋಗುವಾಗ ಅವರು Who was he? ಅವನು ಯಾರು? He was the king of the Jews. ನೋಡಿ, ಅವನು ಇಸ್ರೇಲ್ ಅಲ್ಲಿ ಅವರು ಕತ್ತೆಯಲ್ಲಿ ಹೋಗುವಾಗ He was to be on the horse. ಅವನು ಕುದುರೆಯಲ್ಲಿ ಹೋಗ್ಬೇಕು. But he stooped so down ಆದ್ರೆ ಅವನು ಎಷ್ಟು ತಗ್ಗಿಸಿಕೊಂಡ that he had to get the donkey. ಅವನು ಕತ್ತೆಯಲ್ಲಿ ಹೋದ. My brothers, my ನನ್ನ sisters. ಸಹೋದರ ಸಹೋದರಿ, But what God did, ದೇವರು ಏನ್ ಮಾಡಿದ್ದಾನೆ? he took him ಅವನನ್ನು ತೆಗೆದುಕೊಂಡು and he exalted him. ಅವನನ್ನು ಮೇಲಕ್ಕೆತ್ತಿದ. Exalted him on high. ಅವನನ್ನು ಎತ್ತರಕ್ಕೆತ್ತಿದ. And he gave him a crown of glory. ಮತ್ತೆ ಮಹಿಮೆಯ ಕಿರೀಟ ಅವನಿಗೆ ಕೊಟ್ಟ. What is that crown of glory? ಆ ಮಹಿಮೆಯ ಕಿರೀಟ ಏನು? That's the name under the name. ಅದು The beautiful name. ಅದು ಸುಂದರ ಹೆಸರು. Hallelujah. Hallelujah. What he's doing now. ಅವನು ಈಗ ಏನ್ ಮಾಡ್ತಾ ಇದ್ದಾನೆ? Para 138. 138. He says there he sits today, ಇವತ್ತಿನವರೆಗೆ the mighty conqueror, ಆ ಒಂದು ಜಯವಂತವನು, since he went everywhere into, ಅವನು ಎಲ್ಲ ಪರದೆಯನ್ನು ಹರಿದ. the veil of sin was rent ಅಲ್ಲಿ into, ಪಾಪದ ಪರದೆಯನ್ನು ಹರಿದ. the veil of sickness was rent ಅಲ್ಲಿ ಅದು into, ರೋಗದ ಪರದೆಯನ್ನು ಹರಿದ. and every veil that kept man away from God ಅಲ್ಲಿ ದೇವರಿಂದ ದೂರವಾಗಿ ಇದ್ದ ಪರದೆಯನ್ನು ಅವನು was rent in two. ಅವರು ಎರಡು ಭಾಗವನ್ನಾಗಿ ಮಾಡಿದ. Hallelujah. Hallelujah. I am the way, the truth, and the life. ನಾನೇ ಜೀವವು ಸತ್ಯವು He ಮಾರ್ಗವಾಗಿದ್ದೇನೆ. broke every power. ಅವನು ಎಲ್ಲ ಒಂದು ಶಕ್ತಿಯನ್ನು, He scattered every devil. ಅವನು ಎಲ್ಲ ದುರಾತ್ಮನ್ನು He ಓಡಿಸಿದ. made a searchlight from glory that day. ಅವನು ಅಂತ ಒಂದು ಮಹಿಮೆಯುಳ್ಳವನಾಗಿ ಮಾಡಿದ. My brothers, my sisters, ನನ್ನ ಸಹೋದರ ಸಹೋದರಿ, don't ever question God when you are tempted. ನಿಮಗೆ ಶೋಧನೆ ಬರುವಾಗ ದೇವರಿಗೆ ಪ್ರಶ್ನೆ ಕೇಳಬೇಡಿ. Hallelujah. Hallelujah. Don't question him. ಅಲ್ಲಿ ಪ್ರಶ್ನೆ ಮಾಡಬೇಡಿ ಅವನಿಗೆ. Don't even blame him. ಅವನ ಮೇಲೆ ಗುಣಗುಟ್ಟಬೇಡಿ. We human beings have tendency ನಾವು ಮನುಷ್ಯರಿಗೆ ಒಂದು ಅಭ್ಯಾಸ ಇದೆ, to blame God and blame others. ಇತರರಿಗೆ ಗುಣಗುಟ್ಟು. When God is taking you through that temptation, ದೇವರು ನಿಮ್ಮನ್ನು ಈ ಶೋಧನೆಯಲ್ಲಿ ಕೊಂಡೋಗುವಾಗ don't question God why this happened. ಇದು ಯಾಕೆ ಆಗ್ತಾ ಉಂಟು ದೇವರಿಗೆ ಪ್ರಶ್ನೆ ಮಾಡಬೇಡ. Don't blame God and don't blame anybody and don't blame yourself. ನಿನಗೆ ನೀನು ಗುಣಗುಡಬೇಡ, ಬೇರೆಯವರಿಗೆ ದೇವರಿಗೆ ಗುಣಗುಡ. The Bible clearly says ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, the footsteps of the righteous are ordered by God. ನೀತಿವಂತನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿವೆ. Hallelujah. Hallelujah. I have told you before, ಅಲ್ಲಿ ನಾನು ನಿಮ್ಗೆ ಹೇಳಿದಾಗೆ, his delay is not a denial. ಅವನ ಒಂದು ತಡ ಮಾಡುವುದು ಅದೊಂದು ಅವನ ನಿರಾಕರಣೆ ಅಲ್ಲ. He does everything in time. ಅವನು ಅವನ ಸಮಯದಲ್ಲಿ ಇದ್ದಾನೆ. Hallelujah. Hallelujah. Don't question him. ಅವನಿಗೆ ಪ್ರಶ್ನೆ ಮಾಡಬೇಡಿ. The prophet of God talks about
soldier. ದೇವರು ಪ್ರವಾದಿ ಒಂದು ಸೈನಿಕನ ವಿಷಯ ಮಾತಾಡ್ತಾರೆ. In the message Jehovah Jireh, ಯೆಹೋವ ಯೀರೆ ಎಂಬ ಸಂದೇಶದಲ್ಲಿ 1961, 1961 75 para, 75ನೇ ಪ್ಯಾರ, he talks about the Caesar and the footman of the scar, ಅಲ್ಲಿ ಅವನು with the scar, ಅಲ್ಲಿ ಸೀಸರನು ಮತ್ತೆ a soldier with the scars. ಅಲ್ಲಿ ಒಂದು ಸೈನಿಕನು, Hallelujah. ಗಾಯದ ಸೈನಿಕನ ವಿಷಯ. A soldier who is with scars. ಈ ಒಂದು ಗಾಯವುಳ್ಳ A ಸೈನಿಕನು, wounded soldier. ಅಲ್ಲಿ ಗಾಯವುಳ್ಳ ಸೈನಿಕನು. You know, the prophet of God said, ದೇವರ ಪ್ರವಾದಿ he ಹೇಳ್ತಾರೆ, says, one time Caesar was going to make a great feast and a great parade. ಒಮ್ಮೆ ಒಂದು ಈ ಸೀಸರನು ದೊಡ್ಡ ಹಬ್ಬವನ್ನು ಮಾಡಲು ಹೋಗ್ತಿರುವಾಗ And he said, ಅವನು ಹೇಳಿದ, I want to get a man of honor to sit by my side to ride. ನನ್ನ ಬದಿಯಲ್ಲಿ ನಾನೊಂದು ಮನುಷ್ಯನನ್ನು ಕುಳಿತಿದ್ದಕ್ಕೆ ಅವನಿಗೆ ನಾನು It is ಗೌರವ 75. 75 Para 75. 75ನೇ ಪ್ಯಾರ. It's not there? Yes. It's 61. 0209. It's okay if you don't get it. It says, one time Caesar, ಒಂದ್ಸಲ ಈ ಸೀಸರನು, maybe it's upside down, don't worry about that. One time Caesar was going to make a great feast and a great parade. ಒಂದ್ಸಲ ಈ ಸೀಸರನು ಒಂದು ದೊಡ್ಡ ಹಬ್ಬವನ್ನು ಮಾಡಲು ಹೊರಟ. And he said, I want to get a man of honor to sit by my side to ride. ಮತ್ತೆ ನನಗೆ ಒಂದು ಮನುಷ್ಯನು ಬೇಕು, ನನ್ನ ಬದಿಯಲ್ಲಿ ನಾನು ಅವನಿಗೆ ಗೌರವ ಕೊಟ್ಟು ನನ್ನ ಬದಿಯಲ್ಲಿ And when he said that, ಮತ್ತೆ ಹಾಗೆ ಅವನು ಹೇಳಿದಾಗ, all the officers polished their shields and trimmed their plumes and made their swords real glittery, and they marched by Caesar like this with the great denominational garments on, walking like that. Caesar, see who I am. ಆಗ ಎಲ್ಲ ಒಂದು ಈ ಸಂಪ್ರದಾಯದವರು ಎಲ್ಲ ಅಧಿಕಾರಿಗಳು ತಮ್ಮನ್ನು ಒಳ್ಳೆ ಬಟ್ಟೆಗಳಿಂದ ಅಲಂಕರಿಸಿಕೊಂಡು ಅಲ್ಲಿ ಆ ಸೀಸರ ಬಳಿ ಬಂದರು. And Caesar, see who I am. Caesar sat and looked at them and looked at them. ಮತ್ತೆ ಸೀಸರನ್ನು ನಮ್ಮನ್ನು ನೋಡಿ ಅವನು ನಮ್ಮನ್ನು ಆರಿಸಬೇಕೆಂದು. But as the people were, as the soldiers were moving on, ಆದ್ರೆ ಸೈನಿಕರು ಹೋಗ್ತಾ ಇರುವಾಗ there was one old footman, ಅಲ್ಲಿ ಒಂದು ಹಳೆಯ ಒಂದು ಸೈನಿಕನಿದ್ದ, all battered and scarred, ಅವನೆಲ್ಲ ಗಾಯಗೊಳ್ಳನಾಗಿದ್ದ, kind of bowed his ಅವನ head ತಲೆಯನ್ನು ತಗ್ಗಿಸಿ and said, ಅವನು ಹೇಳಿದ, and Caesar said, ಸೀಸರ್ ಹೇಳಿದ, when he saw him, ಅವನನ್ನು ನೋಡಿದಾಗ, he said, wait a minute, ಒಂದು ಸ್ವಲ್ಪ ನಿಲ್ಲು, come here. ಇಲ್ಲಿ ಬಾ. He said, what are you doing all scarred up like that? ಎಲ್ಲ ಈ ಗಾಯಗಳಿಂದ ನೀನು ಏನ್ ಮಾಡ್ತಾ ಇದ್ದಿ? He said, where did you get those scars? ನಿನಗೆ ಈ ಗಾಯಗಳು ಎಲ್ಲಿ ಸಿಕ್ಕಿತು? And you know what that footman ಅವನೇನ್ said? ಹೇಳಿದ ಗೊತ್ತಾ? Out in the battlefield fighting for you. ನಿನಗೋಸ್ಕರ ನಾನು ಯುದ್ಧ ಮಾಡ್ತಿರುವಾಗ ಆಯ್ತು. Hallelujah. 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 What the Caesar did? ಸೀಸರ್ ಏನ್ ಮಾಡಿದ? He said, climb up. ಅಲ್ಲಿ ಮೇಲಕ್ಕೆ ಹತ್ತು. You are the one who will ride by me. ನೀನು ನನ್ನೊಟ್ಟಿಗೆ ಕುಳಿತುಕೊಳ್ಳುವನು ಬಾ. There were many other soldiers ಅನೇಕ ಸೈನಿಕರಲ್ಲಿದ್ದರು, who had glittery swords and glittery, everything, shields and, all the ranks, all the medals on them and fine shoes and everything and marching around. ಯಾಕಂದ್ರೆ ಒಳ್ಳೆ ಸೈನಿಕರು ಎಲ್ಲ ಒಳ್ಳೆ ಬಟ್ಟೆ ಧರಿಸಿ ಎಲ್ಲ ರ್ಯಾಂಕ್ ಗಳನ್ನು ಹಾಕಿ ಎಲ್ಲ ಹೋಗ್ತಾ ಇದ್ರು. But when Caesar saw that footman with the scar, ಆದ್ರೆ ಸೀಸರನು ತನ್ನ ಗಾಯವುಳ್ಳ ಸೈನಿಕನ ನೋಡಿದಾಗ, hallelujah, Hallelujah. what did he say? ಅವನು ಏನ್ ಹೇಳಿದ? He said, climb up here. ಇಲ್ಲಿ ಮೇಲಕ್ಕೆ ಏರಿ ಬಾ. You are the one who is going to ride by ನೀನು my ನನ್ನ side. ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನು. That's what God wants us to ದೇವರು do. ಹಾಗೆ ನಮ್ಮನ್ನು ಬಯಸ್ತಾನೆ. My brothers, my ನನ್ನ sisters, ಸಹೋದರ ಸಹೋದರಿ, when we go through trials and troubles in ನಾವು our life, ಶೋಧನೆಗಳನ್ನು ಸಂಕಟಗಳನ್ನು ದಾಟಿ ಹೋಗುವಾಗ we get scars in our life. ನಮಗೆ ಗಾಯಗಳಾಗ್ತವೆ. People might make fun at our scars. ಜನರು ನಮ್ಮ ಒಂದು ಗಾಯಗಳಿಗೆ ಹಾಸ್ಯ ಮಾಡ್ತಾರೆ. But remember, ನೆನಪಿಡಿ, God is watching everything. ದೇವರು ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. Hallelujah. Hallelujah. My brothers, my sisters, ನನ್ನ ಸಹೋದರ ಸಹೋದರಿ, do not wait for some ideal situation. ಕೆಲವೊಂದು ಒಳ್ಳೆಯ ಪರಿಸ್ಥಿತಿಗೆ ಕಾಯಬೇಡಿ. Don't look for some romantic difficulties. ಅದು ಕಷ್ಟಗಳಿಗಾಗಿ ಎದುರು ನೋಡಬೇಡಿ. Don't look for emergency situations. ಒಂದು ಎಮರ್ಜೆನ್ಸಿ ಪರಿಸ್ಥಿತಿಗಾಗಿ But ಎದುರು ನೋಡಬೇಡಿ. rise to meet the actual conditions which are the providence of God that placed around you today. ಅಲ್ಲಿ ದೇವರು ಯಾವ ರೀತಿ ನಿಮ್ಮ ನಡೆಸ್ತಾ ಇದ್ದಾನೆ ಹಾಗೆ ಮುಂದೆ ಹೋಗಿ. You know your crown of glory? ನಿಮ್ಮ ಒಂದು ಮಹಿಮೆಯ ಕಿರೀಟ, It lies embedded in the very heart of these things. ಯಾಕಂದ್ರೆ ಈ ಒಂದು ಕಠಿಣ ವಿಷಯಗಳಿಂದ ಅದು ದಾಟಿ ಹೋಗಬೇಕಾಗಿದೆ. What is that? ಅದೇನು? Those are the hardships and trials. ಅದು ಎಲ್ಲ ಈಗ ಕಷ್ಟಗಳು ಸಂಕಟಗಳು. Hallelujah. Hallelujah. The hardships and trials that you are pressing
you this very hour. ನಿಮ್ಮನ್ನು ಈ ಸಮಯದಲ್ಲಿ ಸಂಕಟಗಳು ಶೋಧನೆಗಳ ಮೂಲಕ ನೀವು ದಾಟಿ ಹೋಗ್ಬೇಕು. Every hour, every week, every month of your life. ಪ್ರತಿ ಸಮಯದಲ್ಲಿ, ಪ್ರತಿ ವಾರದಲ್ಲಿ, ಪ್ರತಿ ತಿಂಗಳಲ್ಲಿ ಕೂಡ. Hallelujah. Hallelujah. These hardest things you go through in ಈ life. ಕಠಿಣ ವಿಷಯಗಳನ್ನು ನೀವು ದಾಟಿ ಹೋಗುವಾಗ The world doesn't know of anything, ಲೋಕಕ್ಕೆ ಇದು ಅರ್ಥ ಆಗುದಿಲ್ಲ, but God knows. ಆದ್ರೆ ದೇವರಿಗೆ ತಿಳಿದಿದೆ. You know, the prophet of God talked about a colored man praying in one of the parks. ಅಲ್ಲಿ ಒಂದು ಕಪ್ಪು ಮನುಷ್ಯನ ಒಂದು ಪ್ರಾರ್ಥನೆ ಮಾಡುವ ವಿಷಯವನ್ನು ಹೇಳ್ತಾರೆ. In the message, go tell my disciples, ಹೋಗಿ ನನ್ನ ಶಿಷ್ಯರಿಗೆ ಹೇಳಿ ಎಂಬ ಸಂದೇಶ. 1953, 1953, the 34th para, 34ನೇ ಪ್ಯಾರ. you know what he said? ಅವನೇನ್ ಹೇಳ್ತಾನೆ? If you get it, go tell my disciples. 53:0405, yes. 34 para. 34. He says, ಅವನು ಹೇಳ್ತಾನೆ, but said, look, sir. ನೋಡು ಭಾಷೆ, He said, beneath my coat is a scar of a slave belt. ನೋಡಿ ನನ್ನ ಒಂದು ಕೋಟಲ್ಲಿ ಗಾಯ ಮತ್ತೆ ಒಂದು ಗುಲಾಮನ ಬೆಲ್ಟ್. And he said, that's the blood of Abraham Lincoln. ಮತ್ತೆ ಅವನು ಹೇಳ್ತಾರೆ, ಇದು ಅಬ್ರಹಾಂ ಲಿಂಕನ್ ರಕ್ತ. And he said, he's taken the blood of Abraham Lincoln to take that slave belt of me. ನೋಡಿ ಅವನು ಹೇಳ್ತಾರೆ, ನನ್ನ ಗುಲಾಮಗಿರಿಯ ಈ ಬೆಲ್ಟ್ ಅನ್ನು ತೆಗೆಯಲು ಅಬ್ರಹಾಮನ ಲಿಂಕನ್ ನನ್ನ ರಕ್ತ ಉಂಟು. And Brother Branham says, I thought, ನಾನು ಎಣಿಸಿದೆ, if it would excite a colored man because that of the blood of Abraham Lincoln, ಒಂದು ವೇಳೆ ಆ ಕಪ್ಪು ಮನುಷ್ಯನಿಗೆ ಒಂದು ಅಬ್ರಹಾಮನ ಲಿಂಕನ್ ರಕ್ತದಲ್ಲಿ ಅಷ್ಟು ನಂಬಿಕೆ ಇರೋದು, because it take the slave belt of them, ಅವನ ಒಂದು ಗುಲಾಮಗಿರಿ ಅನ್ನೋದು ತೆಗಿತದೆ ಎಂದು. what ought the blood of Jesus Christ mean to the believer? ಆದರೆ ಒಂದು ವಿಶ್ವಾಸಿಗೆ ಯೇಸು ಕ್ರಿಸ್ತನ ರಕ್ತ ಏನು ಮಾಡಬಹುದು? When we look back to Calvary ನಾವು ಕಲ್ವಾರಿಗೆ ನೋಡಿದಾಗ and see there that he has taken the slave belt of sin from our heart, ನನ್ನ ಪಾಪ ಒಂದು ಗುಲಾಮಗಿರಿಯ ಬೆಲ್ಟ್ ನನ್ನಿಂದ ತೆಗೆದ and he has freed us, ಮತ್ತೆ and he has freed us, ಮತ್ತೆ ಅವನು ನಮ್ಮನ್ನು ಸ್ವತಂತ್ರ ಮಾಡಿದ್ದಾನೆ. and that's what we have been talking about. ಅದು ಅವರ ವಿಷಯ ನಾವು ಮಾತಾಡ್ತಾ ಇದ್ದೇವೆ. What a difference it is. ಎಂತ ಅದು ವ್ಯತ್ಯಾಸ. Isn't that true? ಅದು ಸತ್ಯವಾ? If Abraham Lincoln's blood, which took up the slave belt from the black colored people, ಅಲ್ಲಿ ಒಂದು ಅಬ್ರಹಾಂ ಲಿಂಕನ್ ರಕ್ತವು ಆ ಒಂದು ಕಪ್ಪು ಮನುಷ್ಯನ ಗುಲಾಮಗಿರಿಯನ್ನು ತೆಗೆದಿದ್ದರೆ, how much more gratitude, how much more thankful we should be to him. ಹಾಗಾದ್ರೆ ನಾವು ಎಷ್ಟು ಅದಕ್ಕಿಂತ ಎಷ್ಟು ಕೃತಜ್ಞತಾ ಪೂರ್ವರಾಗಿರ್ಬೇಕು. How much more thanks we need to give. ಹಾಗಾದ್ರೆ ನಾವು ದೇವರಿಗೆ ನಮ್ಮ ಎಷ್ಟು ಹೆಚ್ಚು ಸ್ತೋತ್ರ ಹೇಳ್ಬೇಕು. Oh, if you need to show your gratitude, ನೀವು ನಿಮ್ಮ ಒಂದು ಕೃತಜ್ಞತೆ ದೇವರಿಗೆ look back to Calvary. ಕಲ್ವಾರಿಗೆ ನೋಡಿರಿ. Look back to what happened on that day on ಆ Calvary. ಕಲ್ವಾರಿಯಲ್ಲಿ ಆ ದಿನ ಏನಾಯ್ತು ನೋಡಿರಿ. Look what he did for you and me. ನನಗೋಸ್ಕರ ನಿನಗೋಸ್ಕರ ಅವನು ಏನು ಮಾಡಿಲ್ಲ. We were slaves. ನಾವು ಗುಲಾಮರಾಗಿದ್ದೆವು. Slaves to the sin. ನಾವು ಪಾಪಕ್ಕೆ We ಗುಲಾಮರಾಗಿದ್ದೆವು. were guilt in sin. ನಾವು ಅಪರಾಧದಲ್ಲಿ ಇದ್ದೆವು. We were lying on the floor. ನಾವು ನೆಲದಲ್ಲಿ ಬಿದ್ದಿದ್ದೆವು. We were guilty. ನಾವು But ಅಪರಾಧಿಗಳಾಗಿದ್ದೆವು. what did he do? ಆದ್ರೆ ಏನ್ ಮಾಡಿದ He passed by you. ಅವನು ನಮ್ಮನ್ನು ದಾಟಿ ಬಂದ. And he saw you. ನಮ್ಮನ್ನು ನೋಡಿದಾಗ And not only he saw you, ಅವನು ನಮ್ಮನ್ನು ನೋಡಿದ ಮಾತ್ರ but he took you in his arms ಅವನ ಕೈಯಲ್ಲಿ ತೆಗೆದುಕೊಂಡ. and he draw you close. ಮತ್ತೆ ಹತ್ತಿರಕ್ಕೆ ಬರಮಾಡಿದ. That's what we need to do. ಅದು ನಾವು ಮಾಡ್ಬೇಕು. While we take communion, ನಾವು ಕರ್ತನ while ಭೋಜನ we ಮಾಡುವಾಗ take part in communion and foot washing, ನಾವು ಅದು ಕರ್ತನ ಭೋಜನ ಮತ್ತೆ ಪಾದಗಳನ್ನು Paul said, ಪೌಲನು do ಹೇಳ್ತಾನೆ, this in his remembrance. ಆತನ ನೆನಪಿಗೋಸ್ಕರ ಇದನ್ನು ಮಾಡಿ. What will we remember? ನಾವು ಏನು We ನೆನಪಿಸುವುದು? will remember the things he had to go on the cross of Calvary. ಅವನು ಕಲ್ವಾರಿಗೆ ಹೋದ ಶಿಲುಬೆ ಜ್ಞಾಪಕ ಮಾಡುದು. The price he paid on the cross. ಅವನು ಕೊಟ್ಟ ಕ್ರಯವಾದ ವಿಷಯ. The blood he shed on the cross. ಅವನು ಶಿಲುಬೆಯಲ್ಲಿ ಸುರಿಸಿದ ರಕ್ತ. My brothers, my sisters, ನನ್ನ ಸಹೋದರ ಸಹೋದರಿ, if the colored man has so much of gratitude because of what Abraham Lincoln did, ಹಾಗಾದ್ರೆ ಅಬ್ರಹಾಮ ಲಿಂಕನ್ ರಕ್ತದ ವಿಷಯದಲ್ಲಿ ಆ ಕಪ್ಪು ಮನುಷ್ಯನಿಗೆ ಅಷ್ಟು ಅಭಿಮಾನ ಇರುವುದಾದ್ರೆ how much gratitude we need to show to him. ಹಾಗಾದ್ರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಮೌಲ್ಯ ಕೊಡ್ಬೇಕು? Do you think coming to church is enough? ನೀವು ಎನಿಸ್ತೀರ ಸಭೆಗೆ ಬಂದರೆ Singing ಸಾಕೆಂದು? songs is enough? ಗೀತೆಗಳನ್ನು ಹಾಡಿದ್ರೆ Praying ಸಾಕೆಂದು? and fasting is enough? ಉಪವಾಸ ಪ್ರಾರ್ಥನೆ ಸಾಕೆಂದು? You know, doing all the church works is enough? ಸಭೆ ಎಲ್ಲ ಕೆಲಸಗಳನ್ನು ಮಾಡಿದ್ರೆ It's ಸಾಕು? more than that, my brothers, my ಇಲ್ಲ, ಅದು ಸಾಕಾಗುದಿಲ್ಲ. We need to have gratitude in our life. ನಮ್ಮ What he ಜೀವನದಲ್ಲಿ has done. ನಾವು ಆತನು ಏನು ಮಾಡಿದನ್ನ ಆ ವಿಷಯದಲ್ಲಿ ನಾವು ಚಿಂತಿಸಬೇಕು. He gave his last drop of blood. ಅವನು ಕೊನೆಯ ಹನಿ ರಕ್ತವನ್ನು ನಮಗೆ ಕೊಟ್ಟ. He shed his last drop of ಅವನ blood. ಕೊನೆಯ ಹನಿ ರಕ್ತವನ್ನು ಕೂಡ He ನಮಗೋಸ್ಕರ ಕೊಟ್ಟ. poured out everything into his bride. ಎಲ್ಲವನ್ನು ಆತನು ಈ ವಧುವಿನಲ್ಲಿ ಸುರಿಸಿದ್ದಾನೆ. What God gave, he poured out in Christ. ಅವನು ದೇವರು ಎಲ್ಲವನ್ನು ಈ ಕ್ರಿಸ್ತನಲ್ಲಿ ಸುರಿಸಿದ. Christ poured out everything in his bride. ಕ್ರಿಸ್ತವನ್ನು ಎಲ್ಲವನ್ನು ಈ ವಧುವಿನಲ್ಲಿ ಸುರಿಸಿದ. Hallelujah. Hallelujah. He has taken the slave belt of sin from our life. ಅವನು ನಮ್ಮಿಂದ ಆ ಪಾಪದ ಒಂದು ಗುಲಾಮಗಿರಿಯನ್ನು ತೆಗೆದಿದ್ದಾನೆ. My brothers, my sisters, ನನ್ನ ಸಹೋದರ ಸಹೋದರಿ, down in your secret soul, down in your secret soul, ನಿಮ್ಮ ಒಂದು ರಹಸ್ಯದ ಪ್ರಾಣದಲ್ಲಿ, unseen and unknown, ಅದು ಕಾಣದ
unknown by anybody but Jesus Christ. ಅದು ಯಾರಿಗೆ ಅದು ತಿಳಿದಿಲ್ಲ ಆದ್ರೆ ಯೇಸು ಕ್ರಿಸ್ತನ ಬಲ್ಲವನ. Hallelujah. Hallelujah. There is a little trial today in our life. ನಮ್ಮ ಜೀವನದಲ್ಲಿ ಒಂದು ಸಣ್ಣ ಶೋಧನೆಗಳಿವೆ. Sometimes we don't dare to even mention. ನಾವು ಅದು ತೋರಿಸುವುದಿಲ್ಲ. But remember, ಅದು ನೋಡಿ, it is all for our good. ಇದು ನಮ್ಮ ಒಳ್ಳೆಯದಕ್ಕಾಗಿ ಆಗುದು. Hallelujah. 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 You know, who is your greatest enemy? ನಮ್ಮ ಶತ್ರು ಯಾರು? Death is your greatest enemy. ಮರಣ ನಮ್ಮ ದೊಡ್ಡ ಶತ್ರು. Hallelujah. Hallelujah. But you know, there were men of God ಆದ್ರೆ ದೇವರ ಮನುಷ್ಯರಿದ್ದಾರೆ who did not even care for dying. ಮರಣಕ್ಕೆ ಕೂಡ ಭಯಪಡೋದಿಲ್ಲ. A great example was Stephen in the Bible. ಅಲ್ಲಿ ಬೈಬಲ್ ಅಲ್ಲಿ ನಾವು ನೋಡ್ತೇವೆ ಸ್ಟೇಫನನ್ನು. Hallelujah. Hallelujah. What was he doing? ಅವ್ರು ಏನ್ ಮಾಡಿದ? As they were stoning him, ಅವರಿಗೆ ಕಲ್ಲು ಹೊಡೆಯುವಾಗ he lifted up his ಅವನ hand ಕೈಗಳನ್ನು ಮೇಲಕ್ಕೆತ್ತಿ and his eyes opened. ಮತ್ತೆ ಅವನ ಕಣ್ಣು ತೆರೆದು He saw the heaven ಅಲ್ಲಿ open. ಪರಲೋಕ ತೆರೆದಿರುವುದನ್ನು ನೋಡಿದ. What was the angels doing? ಅಲ್ಲಿ ದೂತರು ಏನ್ ಮಾಡ್ತಾ They ಇದ್ದಾರೆ? were welcoming him. ಅವನನ್ನು ಅಲ್ಲಿ ಸ್ವಾಗತ ಮಾಡ್ತಾ And ಇದ್ದಾರೆ. when he saw them welcoming, ಅವನ ಸ್ವಾಗತ ಮಾಡೋದನ್ನು ನೋಡಿದಾಗ as they were stoning him, ಅವನು ಅವರವರಿಗೆ ಕಣ್ಣು ಬೀಸಾಡುವಾಗ he was singing God. ಅವನು ದೇವ ಅಲ್ಲಿ He was praising to ಅವನು God. ದೇವರನ್ನು He was ಆರಾಧಿಸಿದ. worshiping ದೇವರನ್ನು God. ಆರಾಧಿಸಿದ್ದ. What will you do in Stephen's place? ಹಾಗಾದ್ರೆ ಸ್ಟೇಫನನ ಸ್ಥಾನದಲ್ಲಿ ಇದ್ದರೆ ನಾವೇನ್ ಮಾಡ್ಬೋದು? Tell me, brothers. ನನಗೆ ಹೇಳಿ, What will you do in the place of Stephen? ನಾವು ಸ್ಟೇಫನನ ಸ್ಥಳದಲ್ಲಿ ಏನ್ I would ಮಾಡ್ಬೇಕು? run away, brother Daniel. ಸಹೋದರ ಡೇನಿಯಲ್, ನಾನು ಅದ್ರ ಓಡ್ತಾ ಇದ್ದೆ. I would compromise. ನಾನು ರಾಜಿ ಮಾಡಿಕೊಳ್ತಾ ಇದ್ದೆ. But look at that great man of ಆ God. ಒಂದು ದೇವರ ಶೇಷ ಮನುಷ್ಯನ ನೋಡು. As they were stoning him, ಅವನಿಗೆ ಕಲ್ಲು ಹೊಡೆಯುವಾಗ as I say these words, I get goosebumps on my body. ನಾನು ಅಲ್ಲಿ ದೇಹದಲ್ಲಿ ಗಾಯಗಳನ್ನು ನೋಡಿದಾಗ As they were stoning him, ಅವನಿಗೆ ಒಂದು ಕಲ್ಲು ಹೊಡಿತಾ ಇದ್ರು. he was worshiping God. ಅವನು ದೇವರನ್ನು ಆರಾಧಿಸ್ತಾ He ಇದ್ದ. was praising God. ಅವನು ದೇವರಿಗೆ ಆರಾಧಿಸ್ತಾ He ಇದ್ದ. was looking to the Almighty. ಯಾಕಂದ್ರೆ ಒಬ್ಬ ಅದ್ಭುತ ಕರ್ತರನ್ನು He ನೋಡ್ತಾ did ಇದ್ದ. not look at the circumstances, ಅವನ ಪರಿಸ್ಥಿತಿಯನ್ನು ನೋಡ್ಲಿಲ್ಲ, but he looked towards God. ಅವನು ದೇವರ ಕಡೆ ನೋಡಿದ. Hallelujah. Hallelujah. You know, the prophet of God talks about D.L. Moody. ದೇವರ ಪ್ರವಾದಿ ಡಿ.ಎಲ್ ಮೂಡಿಯ ವಿಷಯ ಮಾತಾಡ್ತಾರೆ. In the message Hebrews chapter 7, para 1, 225 para. ಇಬ್ರಿಯ 7 It's a short thing. ಸಣ್ಣ ವಿಷಯ. It says, ಅದು ಹೇಳ್ತದೆ, as Moody of old said, ಅಲ್ಲಿ ಡಿ.ಎಲ್ ಮೂಡಿ ಹೇಳ್ತಾನೆ, is this death? ಇದು ಮರಣ? No. ಇಲ್ಲ, This is my day of coronation. ಇದು ನನ್ನ ಒಂದು ಕಿರೀಟದ ದಿನ. 57. 57ನೇ Para 225. 225 ಪ್ಯಾರ. 570915E. 225. 225 ಪ್ಯಾರ. ಓಕೆ. Look what he says. ಅಲ್ಲಿ ಈ ಹಳೆಯ ಮೂಡಿ The prophet of God talks about D.L. Moody, Dwight L. Moody. ಇಲ್ಲಿ ಡಿ.ಎಲ್ ಮೂಡಿಯ ವಿಷಯದಲ್ಲಿ ಮಾತಾಡ್ತಾರೆ. What he says? ಏನ್ ಹೇಳ್ತಾರೆ? As Moody of old said, ಮೂಡಿ ಹೇಳ್ತಾನೆ, is this death? ಇದು ಮರಣವಾ? No. ಇಲ್ಲ, This is my coronation day. ಇದು ನನಗೆ ಒಂದು ಕಿರೀಟ ಇಡುವ ಸಮಯ. Hallelujah. Hallelujah. Oh, that kind of attitude we need to have. ಅಂತ ವರ್ತನೆ ನಮ್ಮಲ್ಲಿ ಇರಬೇಕು. You know, there was one man, Paul Rader, who sang that Only Believe, who wrote that Only Believe song. ನೋಡಿ, ಒಂದು ಪೌಲ್ ರೈಡರ್ ಎಂಬ ಒಂದು ಈ ಓನ್ಲಿ ಬಿಲೀವ್ ಎಂಬ In ಗೀತೆಯನ್ನು 1953, 1953 530606, 0606, 0606 a message called an ensign. ಎನ್ಸೈನ್ ಎಂಬ ಸಂದೇಶ. He says in the 26th para, 26ನೇ ಪ್ಯಾರ. he says, notice, ಅದು ಗಮನಡಿ. he said that they had Moody Bible school up there, and they sent down the little quartet, and they were singing for him, nearer my God to thee. ಅಲ್ಲಿ ಅವರೊಂದು ಆ ಗೀತೆಯನ್ನು ಆಡ್ತಾ ಇದ್ದರು, ನನ್ನ ದೇವರ ಹತ್ತಿರಕ್ಕೆ ಎಂದು. Go a little bit. Yeah. Notice he said they had Moody Bible up there, ಅಲ್ಲಿ ಒಂದು ಅವರು ಇಲ್ಲಿ ಗಮನ ಇಡಿ, ಅವ್ರು ಹೇಳ್ತಾರೆ ಆ ಮೂಡಿ ಬೈಬಲ್ ಅಲ್ಲಿ ಇತ್ತು. and they sent down the little quartet ಮತ್ತೆ ಅವರು ಸಣ್ಣ ಒಂದು group, ಪಂಗಡವನ್ನು, and they were all singing in that room ಮತ್ತೆ ಅವರೆಲ್ಲರೂ ಆಡ್ತಾ ಇದ್ರು with the curtains down, ಅದು ಪರದೆಗಳನ್ನು ಕೆಳಗೆ and ಹಾಕಿ with a low voice ಮತ್ತೆ ಸಣ್ಣ ಸ್ವರದಲ್ಲಿ they were singing, nearer my God to thee. ನನ್ನ ದೇವರ ಹತ್ತಿರಕ್ಕೆ ಎಂದು. And the Paul Rader who was dying, ಮತ್ತೆ ಅಲ್ಲಿ ಪೌಲ್ ರೈಡರ್ ಅವರು ಸಾಯುವಾಗ he said, ಅವನು ಹೇಳಿದ, who is dying? ಇಲ್ಲಿ ಯಾರು ಸಾಯ್ತಾ ಇದ್ದಾರೆ? You or me? ನೀವು ಸಾಯ್ತಾ ಇದ್ದೀರಿ ಅಥವಾ ನಾನು ಸಾಯ್ತಾ ಇದ್ದೀನಿ? Hallelujah. Hallelujah. Look, at the time of death, at the point of death, ನೋಡಿ, ಅವನ ಮರಣದ ಸಮಯದಲ್ಲಿ ಕೂಡ can anybody say like that? ಹಾಗೆ ಹೇಳ್ಬಹುದಾ ಯಾರಾದ್ರೂ? Who is dying? ಅದು ಯಾರು ಅವನು?
You or I. ಅದಕ್ಕೆ ಅವ್ನು ಕೇಳ್ತಾನೆ, You know what Brother Paul said? ಅವರಲ್ಲಿ ಆ ಬೇಸರದ ಗೀತೆ Raise them up curtains. ಅಲ್ಲಿ ಅದಕ್ಕೆ ಅವನು ಹೇಳ್ತಾನೆ, ಆ ಪರದೆಗಳನ್ನು ಯಾಕೆ And ಹಾಡ್ತೀರಿ? sing me some good snappy gospel ಮತ್ತೆ songs. ಒಳ್ಳೆ ಒಂದು ಸುವಾರ್ತೆ ಗೀತೆಗಳನ್ನ ಹಾಡಿರಿ. And that time they all were rejoicing and they sang down at thy cross. ಮತ್ತೆ ಅವರ ಒಂದು ಇಂದ ಶಿಲ್ಪೆ ಬಳಿ ಒಂದು ಉತ್ತೇಜನದ ಒಂದು ಗೀತೆಗಳನ್ನ And there if you see, he says, where is my brother Luke? ಆಗ ಅವನು ಸಹೋದರ ಲೂಕ್ ಎಲ್ಲಿದ್ದಾನೆ? Brother Paul Rader had a brother Luke. ಪೌಲ್ ರೂಟರಿಗೆ ಒಂದು ಲೂಕ್ ಎಂಬ ಸಹೋದರನಿದ್ದ. Oh, I am so blessed by this statement. ಈ ಒಂದು ಸ್ಟೇಟ್ಮೆಂಟ್ ಇಂದ ನಾನು ಆಶೀರ್ವಾದ. Where is Luke? ಲೂಕನ್ ಎಲ್ಲಿದ್ದಾನೆ? That was his brother. ಅವನ ಸಹೋದರ. He and Luke worked together like my son and I. Luke come in. He was in the next room crying. He took hold of Paul's hand. He said, Luke, we have come a long ways together, buddy. ಇಲ್ಲಿ ಅವನ ಸಹೋದರ ಒಟ್ಟಿಗೆ ಅವರು ದೇವರಿಗೋಸ್ಕರ ಕಾರ್ಯ ಮಾಡಿದ್ದರು, ಪ್ರವಾದಿ ಮತ್ತೆ ಅವರ ಮಗ ಮಾಡಿದಾಗೆ. But Paul Rader is saying to his brother, ಅಲ್ಲಿ ಅವನ ಸಹೋದರ ಲೂಕನ್ ಬಂದು ಪೌಲ್ ರೇಡರ ಕೈ ಹಿಡಿದು ಕೂಗ್ತಾನೆ. but think of it. ಆದ್ರೆ ಇದರ ವಿಷಯ ಯೋಚಿಸು. In next 5 minutes, ಇನ್ನು 5 ನಿಮಿಷದಲ್ಲಿ from now, ಈಗಿನಿಂದ I will be standing in the presence ನಾನು of ದೇವರ God. ಸನ್ನಿಧಾನದಲ್ಲಿ ಇರ್ತೇನೆ. What a blessed assurance there. ನೋಡಿ ಅವನಿಗೆ ಒಂದು ಎಂತ ಆಶೀರ್ವಾದ, What a faithfulness they were having. ನೋಡಿ ಅವನಲ್ಲಿ ಒಂದು ಎಂತ ನಂಬಿಕೆ What a ಸಿಕ್ಕಿತು. confidence they had in God's faithfulness. ಎಂತ ಒಂದು ಭರವಸೆ ಅವನಿಗೆ ದೇವರ ನಂಬಿಕೆ ಸಿಗಲಿತ್ತು. Can we say that? ನಾವು ಅದನ್ನು ಹೇಳ್ಬಹುದಾ? When we are in the last moments of our life. ನಮ್ಮ ಜೀವನದ ಕೊನೆಯ ಒಂದು ಗಳಿಗೆಯಲ್ಲಿರುವಾಗ, D.L. Moody says, it's the day of my coronation. ಅಲ್ಲಿ ಡಿ.ಎಲ್ ಮೂಡಿ ಹೇಳಿದವರು ಸಾಯುವ ದಿನ I'm going to be crowned. ಕಿರೀಟ ಇಡುವ ಸಮಯ ಇದು. Paul Rader says, who is dying? You or me? ಪೌಲ್ ರೇಡರ್ ಕೇಳ್ತಾನೆ ಅವರಿಗೆ, ನೀವು ಸಾಯಿದ ಈಗ ನಾನು ಸಾಯ್ತಾ Sing ಇದ್ದೇನೆ. some snappy gospel songs. ಅದಕ್ಕೆ ಒಳ್ಳೆ for me. ಉತ್ತೇಜನದ ಗೀತೆಗಳನ್ನ ಹಾಡಿ. He called his brother. ಅವರು ಸಹೋದರನ Oh, ಕರೀತಾರೆ. his brother was in another room. ಸಹೋದರ ಇನ್ನೊಂದು ಕೋಣೆಯಲ್ಲಿ ಕೂಗ್ತಾ The ಇದ್ದ. brothers who were together. ಅಲ್ಲಿ ಎಲ್ಲ ಸಹೋದರರು The ಒಟ್ಟಾಗಿದ್ರು. brothers who walked together. ಅಲ್ಲಿ ಸಹೋದರರು ಒಟ್ಟಾಗಿ The ನಡೆದವರು, brothers who served the Lord. ಕರ್ತನ ಸೇವೆ ಮಾಡಿದವರು. Now when Luke saw that his brother was going, ಈಗ ಲೂಕನು ಈ ಸಹೋದರ ಹೋಗುವುದನ್ನು he ನೋಡಿದಾಗ was sad in that room. ಅವನು ಬೇಸರದಲ್ಲಿದ್ದಾನೆ. He called for brother Luke. ಆದ್ರೆ ಅವನು ಲೂಕನ ಕರೀತಾನೆ, Luke, ಲೂಕನೇ, we have come far. ನಾವು ತುಂಬಾ ದೂರ We ಬಂದಿದ್ದೇವೆ. have served the Lord ನಾವು together. ಕರ್ತನಿಗೆ ಒಟ್ಟಾಗಿ ಸೇವೆ ಮಾಡಿದ್ದೇವೆ. And look, ಆದ್ರೆ ಲೂಕನೇ, within 5 minutes, ಇನ್ನು 5 ನಿಮಿಷದಲ್ಲಿ I will be standing in the presence of ನಾನು Jesus, ದೇವರ ಸನ್ನಿಧಿಯಲ್ಲಿ ನಿಂತಿರ್ತೇನೆ. clothed in his righteousness. ಅಲ್ಲಿ ಒಂದು ನೀತಿವಂತಿಕೆಯ ಕಿರೀಟ. Hallelujah. ಹಾಲೆಲೂಯಾ. Isn't it wonderful? ಅದು ಅದ್ಭುತ ಅಲ್ವಾ? Are we sure today ನಾವಿವತ್ತು ಶೋರ್ ಆಗಿದ್ದೇವಾ? that if death knocks at our door, ನಮಗೆ ಆ ಮರಣ ತಟ್ಟುವಾಗ will we be able to say, ನಾವು ಹಾಗೆ ಹೇಳ್ಬಹುದಾ? in 5 minutes, ಇನ್ನು 5 ನಿಮಿಷದಲ್ಲಿ I will be standing in the presence of God. ನಾನು ದೇವರ ಸನ್ನಿಧಾನದಲ್ಲಿ ಇರ್ತೇನೆ ಎಂದು. In 5 minutes, ಇನ್ನು 5 I ನಿಮಿಷದಲ್ಲಿ will be clothed in his righteousness. ನಾನು ಅವನ ಒಂದು ನೀತಿವಂತಿಕೆ ಬಟ್ಟೆಯಿಂದ ಹೊದಿಸಲ್ಪಡ್ತೇನೆ. It's not easy. ಅದು ಅಷ್ಟು ಸುಲಭ ಅಲ್ಲ. Christian walk is not easy. ಕ್ರೈಸ್ತಿಯ ನಡೆ ಅಷ್ಟು ಸುಲಭ ಅಲ್ಲ. We need to pay the price. ನಾವು ಕ್ರಯವನ್ನು ಕೊಡಬೇಕಾಗಿದೆ. There is a price for that crown. ಆ ಒಂದು ಕಿರೀಟಕ್ಕೆ ಒಂದು ಕ್ರಯವಿದೆ. Hallelujah. ಹಾಲೆಲೂಯಾ. You need to pay the price. ನೀವು ಆ ಕ್ರಯವನ್ನು ಕೊಡ್ತೀರಾ? I need to pay that price. ನಾನು ಆ ಕ್ರಯ ಕೊಡಲು ಸಿದ್ಧನಿದ್ದೇನೆ. God will take us through trials and through battles in our life. ದೇವರು ನಮ್ಮ ಜೀವನದಲ್ಲಿ ಶೋಧನೆಗಳ ಸಂಕಟಗಳ ಮೂಲಕ ದಾಟಿಸ್ತಾರೆ. We all have to be ready for that. ನಾವು ಅದಕ್ಕೋಸ್ಕರ ತಯಾರಾಗಿರ್ಬೇಕು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. I like that quote. ನಾನು ಆ ಉಲ್ಲೇಖವನ್ನು ಇಷ್ಟಪಡ್ತೇನೆ. Think of it, brother Luke. ಸಹೋದರ, ನೀನು ಯೋಚಿಸಿ ಅಂತ ಹೇಳ್ತಾನೆ. In 5 minutes, ಇನ್ನು 5 ನಿಮಿಷದಲ್ಲಿ, from now, ಈಗಿನಿಂದ 5 I ನಿಮಿಷದಲ್ಲಿ will be standing in the presence of Jesus. ನಾನು ಯೇಸು ಕ್ರಿಸ್ತರ ಒಂದು ಎದುರಿನಲ್ಲಿ ನಾನು ನಿಂತಿರ್ತೇನೆ. I'll be clothed in his righteousness. ನಾನು ಆತನ ನೀತಿವಂತಿಕೆಯಿಂದ ಹೊದಿಸಲ್ಪಡ್ತೇನೆ. Lives of all these great men ನೋಡಿ, ಈ ಒಂದು ಶ್ರೇಷ್ಠ ಮನುಷ್ಯರು remind us. ನಮಗೆ ನೆನಪಿಸ್ತಾರೆ. You know, Sister Hope didn't want it to come back. ನೋಡಿ, ಅಲ್ಲಿ ಸಹೋದರಿ ಓಪಿಗೆ ಕೂಡ ಹಿಂದೆ ಬರ್ಲಿಕ್ಕೆ ಬೇಡ Why ಇತ್ತು. did you bring me back? ಯಾಕೆ ನಾನು ಹಿಂದೆ ತಂದಿ? Brother Branham did not want to come back. ಯಾಕಂದ್ರೆ ಸಹೋದರ ಬ್ಯಾನಮ್ ಕೂಡ ಅಲ್ಲಿ ಅವರಿಗೆ ಹಿಂದೆ ಬರ್ಲಿಕ್ಕೆ ಬೇಡ ಇತ್ತು. Hallelujah. ಹಾಲೆಲೂಯಾ. We all need to go to that. ನಾವೆಲ್ಲರೂ ಅಲ್ಲಿ ಹೋಗಲು ಬಯಸ್ತೇವೆ. You know, for the world is dying. ನೋಡಿ, ಲೋಕಕ್ಕೆ ಸಾಯುದಂದ್ರೆ, For the world it is an end. ಲೋಕಕ್ಕೆ ಅದು ಅಂತ್ಯ. But for us, ಆದ್ರೆ ನಮಗೆ it is a beginning. ಅದು ಆರಂಭ. You know, death is what is dying. ನೋಡಿ, ಇದು ಸಾಯುದಂದ್ರೆ ಏನು? You know, death is like this. ಇದು ಸಾವಂದ್ರೆ ಹೀಗೆ. You are on a shore ನಾವೊಂದು ದಡದಲ್ಲಿ ಇರ್ತೇವೆ. and there is a big white ship, you know, ಮತ್ತೆ which is sailing. ಮತ್ತೆ ಒಂದು ದೊಡ್ಡ ಬಿಳಿ ನಾವೆ ಅದು
ದಾಟ್ತಾ ಉಂಟು. And when you are on the shore, ಮತ್ತೆ ನಾವು ಆ ದಡದಲ್ಲಿರುವಾಗ you see that big white ship ನಾವು ದೊಡ್ಡ ಬಿಳಿ ನಾವೇನ್ ನೋಡ್ತೇವೆ, which is going from you. ಅದರಲ್ಲಿ ತೇಲುತ್ತಾ ಉಂಟು. You feel sad. ನಿಮಗೆ ಅದು ಬೇಸರ ಆಗ್ತದೆ. What do you say? ನೀವು ಏನ್ ಹೇಳ್ತೀರಿ? She is going. ಅವಳು ಹೋಗ್ತಾ ಇದ್ದಾಳೆ, She is going. ಅವಳು ಹೋಗ್ತಾ ಇದ್ದಾಳೆ, She is ಅವಳು going. ಹೋಗ್ತಾ ಇದ್ದಾಳೆ, She is going. ಹೋಗ್ತಾ ಇದ್ದಾಳೆ. But remember, ನೆನಪಿಡಿ, on the other side, ಇನ್ನೊಂದು ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ there are people ಅಲ್ಲಿ ಜನರಿದ್ದಾರೆ. on the shore. ಅಲ್ಲಿ ಆ ದಡದಲ್ಲಿ What they are saying, ಅವ್ರು ಏನ್ ಹೇಳ್ತಾರೆ? she is coming. ಅವಳು ಬರ್ತಾ ಇದ್ದಾಳೆ, She is ಬರ್ತಾ coming. ಇದ್ದಾಳೆ, She is ಬರ್ತಾ coming. ಇದ್ದಾಳೆ, She is coming. ಬರ್ತಾ ಇದ್ದಾಳೆ. That's the difference. ಅದು ವ್ಯತ್ಯಾಸ. Hallelujah. Hallelujah. Our dear ones ನಮ್ಮ ಪ್ರಿಯರೇ, who has gone before us. ಯಾರು ನಮ್ಮ ಮುಂದೆ ಹೋಗಿದ್ದಾರೆ, If you are faithful like them, ನೀವು ಅವರಾಗಿ ನಂಬಿಕೆಸ್ಥರಾಗಿದ್ದಾರೆ, they will be waiting for you. ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. They will rejoice. ಅವರಲ್ಲಿ ಸಂತೋಷ ಪಡ್ತಾರೆ. What they will rejoice? ಅವ್ರು ಯಾಕೆ? How she is coming. ಅವಳು ಬರ್ತಾ ಇದ್ದಾಳೆ, Oh, he is coming. ಅವ್ರು ಬರ್ತಾ ಇದ್ದಾರೆ. Hallelujah. Hallelujah. For us, ನಮಗೋಸ್ಕರ they are going. ಅವರು ಹೋಗ್ತಾ ಇದ್ದಾರೆ. Our mother has gone. ನನ್ನ ತಾಯಿ ಹೋಗಿದ್ದಾರೆ, Our father has gone. ತಂದೆ ಹೋಗಿರ್ಬೋದು, Our uncle, our aunt has gone. ನಮ್ಮ ಅಂಕಲ್ ಆಂಟಿಯರು Our ಹೋಗಿರ್ಬೋದು, children have gone. ಮಕ್ಕಳು ಹೋಗಿರ್ಬೋದು. But remember, ನೆನಪಿಡಿ, on the other ಇನ್ನೊಂದು side, ಬದಿಯಲ್ಲಿ the whole angels of heaven ಎಲ್ಲಾ ದೂತರು ಅಲ್ಲಿ ಕಾಯ್ತಾ ಇದ್ದಾರೆ, are rejoicing. ಸಂತೋಷ ಪಡ್ತಾ They are coming. ಅವ್ರು ಬರ್ತಾ ಇದ್ದಾರೆ. She is coming. ಅವಳು ಬರ್ತಾ ಇದ್ದಾಳೆ, The bride is coming. ಅವಳು ಬರ್ತಾ ಇದ್ದಾಳೆ. It's not easy. ಅದಷ್ಟು ಸುಲಭ ಅಲ್ಲ. There is a price to be paid. ಅದಕ್ಕೆ ಕ್ರಯ ಕೊಡಬೇಕಾಗಿದೆ. Lives of great men. ಆ ಒಂದು ಶ್ರೇಷ್ಠ ಮನುಷ್ಯರಾಗಿ It all reminds us. ಅಲ್ಲಿ ಪೌಲ್ ನಮಗೆ ನೆನಪಿಸ್ತಾನೆ, We can make our lives like that. ನಾವು ನಮ್ಮ ಜೀವನವನ್ನು ಹಾಗೆ ಮಾಡ್ಬೇಕು. With partings leave behind us footprints on the sands of time. ನಾವು ಅಲ್ಲಿ ನಮ್ಮ ಒಂದು ಹೆಜ್ಜೆಗಳನ್ನು ಗಮನಿಸಬೇಕು. The footprints you make on this earth, ಈ ಭೂಮಿಯಲ್ಲಿ ನಾವು ನಡೆಯುವ ಹೆಜ್ಜೆಗಳು, that will allow your own to follow in that footprint. ನೀವು ಆತರ ಹೆಜ್ಜೆಗಳಲ್ಲಿ ಅದು ನಡೆಯಬೇಕು. Hallelujah. Hallelujah. The prophet of God says, ದೇವರು ಪ್ರವಾದಿ ಹೇಳ್ತಾರೆ, let me go like that. ನಾನು ಹಾಗೆ ಹೋಗ್ಬೇಕು. Let me go with that testimony like Moody had. ಮೂರಿಯ ಸಾಕ್ಷಿಯಾಗಿ ನಾನು ಹೋಗ್ಬೇಕು. Let me go with the testimony that Paul Radar had. ಪೌಲ ರೇಡರ್ನ ಸಾಕ್ಷಿಯಾಗಿ ನಾನು ಹೋಗ್ಬೇಕು. Hallelujah. Hallelujah. Like Paul said, ಪೌಲನು ಹೇಳಿದ ಹಾಗೆ, I have fought a good fight. ನಾನು ಒಳ್ಳೆ ಯುದ್ಧವನ್ನು ಹೋರಾಡಿದ್ದೇನೆ. I have finished the course. ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ. Oh death, ಓ ಮರಣವೇ, where is your sting? ನಿನ್ನ ಗೊಂಡೆಯಲ್ಲಿ. Oh grave, ಓ ಸಮಾಧಿಯೇ, where is your victory? ನಿನ್ನ ಜಯದಲ್ಲಿ. Hallelujah. 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 Are we in that position? ನಾ ಸ್ಥಾನದಲ್ಲಿ ಇವತ್ತಿದ್ದೇವಾ? You see the graves today. ಇವತ್ತು ಸಮಾಧಿಗಳನ್ನ ನೋಡಿ, Even a heathen says, I have fought a good fight and I have kept my faith. ಇವತ್ತು ಮೂರ್ತಿ ಪೂಜಕರು ಕೂಡ ಹೇಳ್ತಾರೆ, ನಾನು ಒಳ್ಳೆ ಹೋರಾಡಿದ್ದೇನೆ. Hallelujah. Hallelujah. But what is that real fight? ಆದ್ರೆ ನಿಜವಾದ ಹೋರಾಟ ಏನು? What is the real battle? ನಿಜವಾದ ಹೋರಾಟ ಯುದ್ಧ ಏನು? Only a true Christian, a true believer. ಒಂದು ನಿಜ ಕ್ರಿಸ್ತನ ವಿಶ್ವಾಸ ಅಂದ್ರೆ ಏನು? Hallelujah. Hallelujah. What the prophet of God said ದೇವರ ಪ್ರವಾದಿ ಹೇಳ್ತಾನೆ, in the message in the Mother's Day, in the message Mother's Day, ಮದರ್ಸ್ ಡೇ ಸಂದೇಶದಲ್ಲಿ 590510M, 590510M 10M, in para 55, 55 ಬೇಡ. look what he says. ಇಲ್ಲಿ ಅವನು ಏನ್ He ಹೇಳ್ತಾನೆ? says, I think it's the great coronation of the full gospel. ನಾನು ಹೇಳ್ತೇನೆ, ಇದು ಸಂಪೂರ್ಣ ಸುವಾರ್ತೆಯ ಒಂದು ಕಿರೀಟ ಮಾಡುವ ಸಮಯ. Hallelujah. Hallelujah. I think it's the great coronation of the full gospel. ಅವರು ಹೇಳ್ತಾರೆ, ಇದೊಂದು ಸಂಪೂರ್ಣ ಸುವಾರ್ತೆಗೆ ಕಿರೀಟ ಧಾರಣೆ It's ಮಾಡುವ the ಸಮಯ. resurrection and its divine promise. ಅದು ಪುನರುತ್ಥಾನ ಮತ್ತೆ ಆತ್ಮಿಕ ವಾಗ್ದಾನ, And the consolation that it gives those who are trusting in it. ಮತ್ತೆ ಯಾರು ಆತನ ಮೇಲೆ ವಿಶ್ವಾಸ ಹುಟ್ಟುತ್ತಾರೆ ಅವರಿಗೆ ಅವನು ಸಮಾಧಾನ ಪಡಿಸ್ತಾನೆ. It promises the great union of our uniting together again. ಅದೊಂದು ನಮ್ಮೊಂದು ಅದೃಶ್ಯ ಮಿಲನವಾಗಿದೆ. It promises us the fading away of all sins. ಅದು ನಮ್ಮ ಎಲ್ಲ ಪಾಪಗಳನ್ನು ಶುದ್ಧ ಮಾಡ್ತದೆ. It promises us the fading away of all the deformities. ನಮ್ಮ ಎಲ್ಲ ಒಂದು ಅಕ್ರಮಗಳನ್ನು ಅದು ತೆಗೆಯುತ್ತದೆ. All the sufferings that we have did in this. ನಾವು ಇರುವ ಎಲ್ಲ ಈ ನರಳಿಕೆಯನ್ನು ಅದು ತೆಗೆಯುತ್ತದೆ. And to go through life in this life, its promises and the vanishing of its all. ಮತ್ತೆ ಆತನ ವಾಗ್ದಾನದಂತೆ ಅದು ನಮಗೆ ಜೀವವನ್ನು ಕೊಡುತ್ತದೆ. It promises that even death will lose its hold. ಅದು ನಮಗೆ ವಾಗ್ದಾನ ಉಂಟು, ಮರಣ ಕೂಡ ಅದರ ಹಿಡಿತವನ್ನು ಕಳೆದುಕೊಳ್ತದೆ. And we will rise in the likeness of Jesus. ಮತ್ತೆ ನಾವು ಯೇಸು ಕ್ರಿಸ್ತನಾಗಿ ಎಬ್ಬಿಸಲ್ಪಡ್ತೇವೆ. So to my opinion, ಮತ್ತೆ ನನ್ನ ಒಂದು ಸಲಹೆ, the resurrection is the greatest of all the promises in the things of the scripture. ಯಾಕಂದ್ರೆ ವಾಕ್ಯದಲ್ಲಿ ಒಂದು ಶ್ರೇಷ್ಠ ವಾಗ್ದಾನ ಏನಂದ್ರೆ ಅದು ಪುನರುತ್ಥಾನ He ಆಗಿದೆ. says, there is where we
are sealed. ನಾವು ಅಲ್ಲಿ ಮುದ್ರೆ ಹೊಂದಿದವರಾಗಿದ್ದೇವೆ. Hallelujah. Hallelujah. Where we are sealed? ನಾವು ಎಲ್ಲಿ ಮುದ್ರೆ ಹೊಂದಿದವರು? In the word of God. ದೇವರ ವಾಕ್ಯದಲ್ಲಿ. Where we are sealed? ಎಲ್ಲಿ ನಾವು ಮುದ್ರೆ ಹೊಂದಿದವರು? When we are resurrected. ನಾವು ಪುನರುತ್ಥಾನರಾದಾಗ. Hallelujah. Hallelujah. And that's the last Easter when I was preaching on the 5 things. ಮತ್ತೆ ಅವರು ಕೊನೆಯ ಈಸ್ಟರ್ ಅಲ್ಲಿ ನಾನು ಈ 5 ವಿಷಯಗಳನ್ನು ಬೋಧಿಸಿದ್ದು. Living, he loved me. ಅವನು ಜೀವಿಸುವಾಗ ನನ್ನನ್ನು ಪ್ರೀತಿಸಿದ. Dying, he saved me. ಸಾಯುವಾಗ ಅವನು ನನ್ನ ರಕ್ಷಿಸಿದ. Buried, he carried my sins far away. ಅವನು ಹೂಣಲ್ಪಟ್ಟಾಗ ನನ್ನ ಪಾಪಗಳನ್ನು ಹೊತ್ತುಕೊಂಡ. But rising, he justified freely forever. ಅವನು ಎಬ್ಬಿಸಲ್ಪಟ್ಟಾಗ ನನ್ನನ್ನು ಧರ್ಮಾರ್ಥವಾಗಿ ನೀತಿವಂತನನ್ನಾಗಿ ಮಾಡಿದ. Hallelujah. Hallelujah. That's the day for me. ಅದು ನನಗೆ ಆ ದಿವಸ ಅದು. That great days of days. ಆ ಶ್ರೇಷ್ಠ ದಿವಸ. And to see what it will mean to all of us. ಅದು ನಮಗೆ ಏನು ಅದು ಅರ್ಥ ಆಗ್ತದೆ. In the resurrection. ಪುನರುತ್ಥಾನದಲ್ಲಿ. As we labor and wait for the blessed day of days. ನಾವು ಕೆಲಸ ಮಾಡುತ್ತಾ ಆ ಒಂದು ಆಶೀರ್ವಾದದ ದಿನಕ್ಕಾಗಿ ಕಾಯ್ತಾ ಇದ್ದೇವೆ. What does it give? ಅದು ನಮಗೆ ಏನು It ಕೊಡುತ್ತದೆ? gives us promises that someday that this old weakling, feeble, gray-headed, broken down mothers will be changed. ಆಗ ಆ ಒಂದು ವಾಗ್ದಾನ ಒಂದು ದಿವಸ ನಮ್ಮೆಲ್ಲ ಈ ಶರೀರ ಹೋಗಿ ಅದು ಆ ಒಂದು ಅವರು ತಾಯಿಯಂದಿರು ಬದಲಾಗ್ತಾರೆ. Not only will mother sit there by herself, ಅಲ್ಲಿ ಆ ಒಂದು ತಾಯಿಯಲ್ಲಿ ಅವಳು ತಾರಾಗಿ ಕುಳಿತದಲ್ಲ, but all of her family with her. ಅವಳು ಮಾತ್ರ ತಾಯಿ ಮಾತ್ರ ಅಲ್ಲ, ಅವರ ಎಲ್ಲ ಕುಟುಂಬ ಕೂಡ. What a day that will be! ಆ ಒಂದು ಎಂತ ದಿವಸ ಅದು. When we look upon the faces of those who have loved so well. ಮತ್ತೆ ನಾವು ಆ ಪ್ರೀತಿಸಿದವರ ಮುಖದಲ್ಲಿ ನೋಡುವಾಗ What a difference that morning! ಆ ಮುಂಜಾನೆಯಲ್ಲಿ ಎಂತ When we shall see our loved ನಮ್ಮ one ಪ್ರೀತಿಯವರನ್ನಲ್ಲಿ and ನೋಡಿದಾಗ to watch what they will be then. ಅಲ್ಲಿ ಅವರು ಏನೆಂದು ನಾವು ಅಲ್ಲಿ ಅವರನ್ನು ನೋಡ್ತೇವೆ. All the afflictions taken away. ಎಲ್ಲ ನಮ್ಮ ಒಂದು ಕಷ್ಟಗಳು ತೆಗೆಯಲ್ಪಟ್ಟಿವೆ. All the marks of sufferings will be done. ಎಲ್ಲ ನರಳಿಕೆ ತೆಗೆಯಲ್ಪಟ್ಟಿದೆ. No more pale cheeks of death. ಯಾವುದೇ ಮರಣದ ಒಂದು ಛಾಯೆ ನಮ್ಮಲ್ಲಿ ಇರುವುದಿಲ್ಲ. No more tears from the eyes. ನಮ್ಮ ಕಣ್ಣಿನಿಂದ ಕಣ್ಣೀರು ಇರುವುದಿಲ್ಲ. The resurrection promises all of this. ಮತ್ತೆ ಈ ಪುನರುತ್ಥಾನ ನಮಗೆ ಈ ವಾಗ್ದಾನ ಮಾಡಿದೆ. There will be no more funeral. ಅಲ್ಲಿ ಒಂದು ಮರಣ ಸಮಾಧಿ ಮಾಡುವ No more patting the baby on the cheek. ಅಲ್ಲಿ ಒಂದು ಮಗುವನ್ನು No more patting on the baby of the cheek. That's like a stone. ಅದೊಂದು ಕಲ್ಲು ಹೊಡೆದಾಗೆ ಮಗುವಿಗೆ ಹೊಡೆಯುವ ಒಂದು ಅವಕಾಶ ಇರುವುದಿಲ್ಲ. Where the undertaker has embalmed and pushed out and put paint on and so forth to look natural. ಅಲ್ಲಿ ಅವನು ಸಮಾಧಿ ಮಾಡುವನ ಕೆಲಸಗಳು ಯಾವುದಲ್ಲಿ ಇರುವುದಿಲ್ಲ. Hallelujah. Hallelujah. My brothers, my sisters. ನನ್ನ ಸಹೋದರ ಸಹೋದರಿ, It's a true story in Romania. ಅದೊಂದು ರೊಮೇನಿಯಾದಲ್ಲಿ ಒಂದು ಸತ್ಯ ಕಥೆ ಇದೆ. 40 of the soldiers ಅಲ್ಲಿ 40 ಸೈನಿಕರು of the people ಜನರು were taken in captivity under the communism. ಅಲ್ಲಿ ಅದು ಕಮ್ಯುನಿಸ್ಟರು 40 ಜನರನ್ನು ಸೆರೆಯಲ್ಲಿ ಒಯ್ದರು. And what they were because of the sake of Jesus ಮತ್ತೆ Christ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅವರನ್ನು Because of the sake of the gospel, ಈ ಸುವಾರ್ತೆ ನಿಮಿತ್ತ they were taken in. ಅವರನ್ನು ಕರ್ಕೊಂಡು ಹೋದ್ರು. They were in captive. ಅವರಲ್ಲಿ ಸೆರೆಯಲ್ಲಿದ್ರು. And they were in prison. ಮತ್ತೆ ಆ ಸೆರೆಯಲ್ಲಿ But one day, ಅದು ಒಂದು ದಿವಸ on the appointed time that they were to die, ಅವರಲ್ಲಿ ಸಾಯುವ ಸಮಯ ಬಂದಾಗ you know what was their punishment? ಅವರ ಶಿಕ್ಷೆ ಏನು ಗೊತ್ತಾ? They put the 40 people near a camp of the military in the water, which is full of ice, frozen. ಅವರಿಗೆ ಶಿಕ್ಷೆ ಏನು ಗೊತ್ತು? ನಾವು ಇಡೀ ಐಸಿನ ನೀರಿನಲ್ಲಿ ಅವರನ್ನೆಲ್ಲ ಮುಳುಗಿಸಿದರು. And everyone naked. ಮತ್ತೆ ಎಲ್ಲ ನಗ್ನವಾಗಿ. And they were put on the icy water. ಮತ್ತೆ ಒಂದು ಐಸಲ್ಲಿ ಅವರನ್ನು ಹಾಕಿದ್ರು. They would freeze to death and die. ಅವರಲ್ಲಿ ಆ ಒಂದು ಫ್ರೀಸ್ ಆಗಿ ಅವರಲ್ಲಿ ಸತ್ತರು. And every hour, ಮತ್ತೆ ಪ್ರತಿ ಗಂಟೆಗೆ the soldier from the camp, ಅಲ್ಲಿ ಆ ಕ್ಯಾಂಪಿನಿಂದ ಸೈನಿಕನು, he would come and tell them, ಅವನು ಬಂದು ಹೇಳ್ತಾನೆ, there is time. ಇನ್ನೂ ಸಮಯ ಇದೆ. Is there anybody ಯಾರಾದ್ರೂ ಇದ್ದೀರಾ who wants to come ಹೊರಗೆ ಬರಲು and join us ನಮ್ಮೊಂದಿಗೆ ಜಾಯಿನ್ and deny Jesus Christ? ಮತ್ತೆ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಲು. But they were so staunch. ಆದ್ರೆ ಅವರು ಅಷ್ಟು ಗಟ್ಟಿಯಾಗಿದ್ರು. They were ready and willing to pay the price. ಅವರ ಕ್ರಯವನ್ನು ಕೊಡಲು ತಯಾರಾಗಿದ್ದರು. And every hour, ಪ್ರತಿ ಗಂಟೆಗೆ that soldier would come. ಆ ಸೈನಿಕನು ಬರ್ತಾನೆ. And he would ask them. ಅದು ಕೇಳ್ತಾನೆ. At the end, while it was coming to the dawn time, evening time, ಕೊನೆಯ ಗಳಿಗೆ ಬಂದಾಗ out of 40 soldiers, 40 people, 40 ಜನರಲ್ಲಿ one person he came. ಒಬ್ಬ ಒಂದು ವ್ಯಕ್ತಿ ಬಂದ. He said, I cannot tolerate this. ನನಗೆ ಇದನ್ನು ಸಹಿಸಲಿಕ್ಕೆ ಆಗುದಿಲ್ಲ. Praise the Lord. Praise the Lord. And he took him away. ಅವನನ್ನು ಕರ್ಕೊಂಡು ಹೋದ. And after one more hour, ಮತ್ತೆ ಒಂದು ಗಂಟೆ ಆದ್ಮೇಲೆ when he came back, ಅವನು ಹಿಂದೆ ಬಂದಾಗ, the soldier came back. ಆ ಸೈನಿಕ ಹಿಂದೆ ಬಂದಾಗ, What did he find? ಸೈನಿಕರು ಏನ್ ನೋಡಿದ? When he came back, ಅವನು ಹಿಂದೆ ಬಂದಾಗ he saw ಅವನು ನೋಡಿದ there were 39 crowns on the heads of these 39 people. ಈ 39 ಜನರ ಮೇಲೆ ಒಂದು 39 ಕಿರೀಟಗಳನ್ನು ಅವನು ನೋಡಿದ. And one crown ಮತ್ತೆ ಒಂದು ಕಿರೀಟ was lingering in the sky. ಮತ್ತೆ ಅಲ್ಲಿ ಒಂದು ಕಿರೀಟ It was ಅಲ್ಲಿ moving, ಇತ್ತು. looking for a person to come and
ಒಂದು ಆ ಕಿರೀಟಕ್ಕೆ ಯೋಗ್ಯನಾದ ವ್ಯಕ್ತಿಯನ್ನು ಅದು ಹುಡುಕ್ತಾ ಇತ್ತು. You know what this soldier did? ಇದು ಆ ಸೈನಿಕರು ಏನ್ ಮಾಡಿದ A ಗೊತ್ತಾ? person who had been torturing these people. ಈ ಜನರಿಗೆ ಹಿಂಸೆ ಕೊಟ್ಟ ಅದೇ A ಸೈನಿಕ, person who had been always after pestering them. ಇವರಿಗೆ ಹಿಂಸೆ ಕೊಡ್ತಿದ್ದ ಅದೇ ಸೈನಿಕ, ಆ ಸೈನಿಕರು When he saw that crown which was ready to become on ಆ someone, ಒಂದು ಕಿರೀಟದಲ್ಲಿ ತಿರುಗುತ್ತಿರುವುದನ್ನು ಅವನು ನೋಡಿದವನು, he took off his clothes ಅವನ ಒಂದು ಬಟ್ಟೆಯನ್ನು ತೆಗೆದ, and he jumped into that. ಅವನ ಒಂದು ಐಸಿಗೆ ಹಾರಿದ, And that crown came and sit upon him. ಮತ್ತೆ ಆ ಒಂದು ಕಿರೀಟ ಬಂದು ಅವನ ಮೇಲೆ ಕೂತಿತ್ತು. My brothers, my ನನ್ನ sisters, ಸಹೋದರ ಸಹೋದರಿ, the crown is not easy. ಅದು ಆ ಕಿರೀಟ ಅಷ್ಟು It ಸುಲಭ is ಅಲ್ಲ, not free. ಅದು ಧರ್ಮಾರ್ಥ ಅಲ್ಲ, There is a price to be paid. ಅದಕ್ಕೆ ಕ್ರಯ ಕೊಡಬೇಕಾಗಿದೆ. You need to pay for that ನೀವು price. ಅದಕ್ಕೆ ಕ್ರಯ ಕೊಡಬೇಕಾಗಿದೆ. If you want reward from God, ನಿಮಗೆ ದೇವರಿಂದ ಪ್ರತಿಫಲ if you want ಬೇಕಾಗಿದೆ, that crown of glory, ಆ ಒಂದು ಮಹಿಮೆ ಕಿರೀಟ ಬೇಕಾಗಿದೆ, you need to pay that. ನೀವು ಆ ಕ್ರಯವನ್ನು ಕೊಡಬೇಕಾಗಿದೆ. The Bible history talks about Peter. ಬೈಬಲ್ ಅದು ಪೇತ್ರನ ವಿಷಯ ಮಾತಾಡ್ತದೆ. You know what it talks? ಅದು ಏನ್ ಮಾತಾಡ್ತದೆ? At one point, ಒಂದು ಪಾಯಿಂಟ್ ಅಲ್ಲಿ Peter was trying to escape to Rome. ಆ ಪೇತ್ರನಲ್ಲಿ ರೋಮಿಗೆ ಪಲಾಯನ ಮಾಡಲು ಬಯಸ್ತಾನೆ. Hallelujah. Hallelujah. But God spoke to him through a little boy who he had. ಅಲ್ಲಿ ಒಂದು ಸಣ್ಣ ಹುಡುಗನ ಮೂಲಕ ಪೇತ್ರನಲ್ಲಿ ಅವರು ಮಾತಾಡ್ತಾನೆ. He said, Peter, ಪೇತ್ರನೇ, will you crucify me the second time? ಎರಡನೇ ಸಲ ನನ್ನನ್ನು ಕ್ರೂಸಿಗೆ ಹಾಕ್ತೀಯಾ? Peter said no. ಪೇತ್ರನ ಇಲ್ಲ ಹೇಳಿದ. Hallelujah. Hallelujah. He went back ಅವನು ಹಿಂದೆ ಹೋದ, and he gave up his life. ಅವನ ಜೀವನ ಹಿಂದೆ ಕೊಟ್ಟ. Hallelujah. Hallelujah. There is a price to be paid. ಅಲ್ಲಿ ಒಂದು ಕ್ರಯ ಕೊಡ್ಲಿಕ್ಕೆ ಇದೆ. Are you ready to pay the ನೀವು price? ಅದನ್ನು ಕೊಡಲು ಸಿದ್ಧರಿದ್ದೀರಾ? Are you ready to pay that ನೀವು ಅದನ್ನು price? ಕೊಡಲು ಸಿದ್ಧರಿದ್ದೀರಾ? Praise the Lord for the hands which has come up. ಅದು Praise the Lord for the hands which has come up. ಅದು ಅಲ್ಲಿ ದೇವರಿಗೆ ಸ್ತೋತ್ರ, ಅವ ಕೈಗಳಿಗಾಗಿ, ಮೇಲೆ ಬಂದ ಕೈಗಳಿಗಾಗಿ. God is watching at your heart. ಕರ್ತನು ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. We need to pay the ನೀವು ಈ price. ಕ್ರಯವನ್ನು ಕೊಡಲು ಸಿದ್ಧರಿದ್ದೀರಾ? Hallelujah. Hallelujah. In the message, the unity of one God in the church, in the one church, 1958, 58, 122, 1E. 58, 122, 1E. 1221 1E. In the para 164, 164 ಬೇರ he says, ಅವನು ಹೇಳ್ತಾನೆ, the happiest thing I can think of is the coming of the Lord. ನಾನು ಅದು ಸಂತೋಷದ ಗಳಿಗೆ ನಾನು ಎಣಿಸ್ತೇನೆ, ಅದು ಕರ್ತನ ಬರೋಣ. Hallelujah. Hallelujah. He says the happiest thing I can think of is the coming of the Lord. ನಾನು ಅದು ಒಂದು ಸಂತೋಷದ ಗಳಿಗೆ ಯಾವಾಗಂದ್ರೆ ಅದು ಕರ್ತನ ಬರೋಣ ಆಗಿದೆ. Paul said at the end of the road, ಪೌಲನು ರಸ್ತೆ ಕೊನೆಯಲ್ಲಿ I ಹೇಳಿದ, have fought a good fight. ನಾನು ಒಳ್ಳೆ ಹೋರಾಟವನ್ನು I have ಹೋರಾಡಿದ್ದೇನೆ, finished the course. ನಾನು ಆ ಕೆಲಸ I ಮುಗಿಸಿದ್ದೇನೆ, have kept the faith. ನಾನು ನಂಬಿಕೆಯನ್ನು ಇಟ್ಟಿದ್ದೇನೆ. And henceforth, ಇನ್ನು ಮುಂದೆ there is laid up for me a crown of righteousness. ನನಗೆ ನೀತಿವಂತಿಕೆ ಕಿರೀಟ ಇಡಲ್ಪಟ್ಟಿದೆ. The Lord, the righteous judge, shall give me at that day, ಒಂದು ನೀತಿವಂತ ಒಂದು ನ್ಯಾಯಾಧಿಪತಿ ನಮಗೆ ಆ ದಿವಸ ಆತನು ಕೊಡ್ತಾನೆ. not only by me, not only me, ನನಗೆ ಮಾತ್ರ ಅಲ್ಲ, but the one who will love his appearance. ಯಾರು ಆತನ ಬರೋದನ್ನು ಪ್ರೀತಿಸ್ತಾರೆ ಅವರಿಗೆಲ್ಲವರು ಕೊಡ್ತಾನೆ. Hallelujah. The prophet of God said, ದೇವರ ಪ್ರವಾದಿ ಹೇಳ್ತಾರೆ, what could I trade? ನಾನು ಏನು ಮಾಡ್ಬೇಕು, What I have got to? ನಾನು ಏನು ಸಿಗ್ಬೇಕು, I'm getting old. ನಾನು ಪ್ರಾಯ ಆಗ್ತಾ ಉಂಟು. This old, frail, sickly body that is full of corruption will be changed in a moment, in a twinkling of an ಇದು eye. ಕಣ್ಣ ರೆಪ್ಪೆ ಹೊಡೆಯುವ ಅಷ್ಟರಲ್ಲಿ ನನ್ನ ಈ ಒಂದು ದೇಹವಾದ ಬದಲಾಗ್ತದೆ. He says, I will be young forever. ನಾನು ಯಾವಾಗಲೂ ಯವನಸ್ಥನಾಗಿ I ಇರ್ತೇನೆ. will never have a sick spell again. ನನಗೆ ಅದು ಒಂದು Sick spell. ಆ I will never be sick again. ರೋಗ, ನಾನು ಇನ್ನು ರೋಗಿ I ಆಗುವುದಿಲ್ಲ. will never have a heartache or a ನನಗೆ worry. ಯಾವುದೇ ಒಂದು ಹೃದಯ ರೋಗ ಬರುವುದಿಲ್ಲ. I will never cry a tear. ನಾನು ಯಾವಾಗಲೂ ಒಂದು ಕೂಗುದಿಲ್ಲ. I will never get old. ನಾನು ನನಗೆ ಪ್ರಾಯ I ಆಗುದಿಲ್ಲ. will never die. ನಾನು ಸಾಯುದಿಲ್ಲ. But I will have a body like his own glorious body. ಆದ್ರೆ ಅವನ ದೇಹದಾಗ ನನ್ನ ದೇಹ ಆಗ್ತದೆ. If that ain't something to live for, ಯಾವುದಕ್ಕೋಸ್ಕರ ನಾನು ಜೀವಿಸುದು, if that isn't the greatest thing that I know, ಆದ್ರೆ ನಾನು ಅದು ಈ ಒಂದು ಶ್ರೇಷ್ಠ ವಿಷಯ ನಾನು ತಿಳಿದಿದ್ದೇನೆ. how do I get it? ನಾನು ಅದನ್ನು ಹೇಗೆ ಪಡೆಯುವುದು? Hallelujah. 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 It's a free gift. ಇದು ಒಂದು ಫ್ರೀ ಆಗಿದೆ. God knocks and I say, yeah Lord, you are my creator. I accept you. ಹೌದು, ದೇವರು ಅಲ್ಲಿ ಬಡಿಲು ಕೇಳುವಾಗ ನಾನು ಹೇಳ್ತೇನೆ, ಹೌದು ಕರ್ತನೇ. He seals me in with the Holy Spirit into him. ನಾನು ನಿನ್ನನ್ನು ಸ್ವೀಕರಿಸ್ತೇನೆ ಹೇಳುವಾಗ ಆತನ ಪವಿತ್ರಾತ್ಮನಿಂದ ನನ್ನನ್ನು Then I see nothing but the Jesus. and ಮತ್ತೆ his ಬೇರೆ blood. ಏನು ನೋಡುದಿಲ್ಲ, ನಾನು ಯೇಸು ಕ್ರಿಸ್ತ ಮತ್ತೆ ಆತನ ರಕ್ತ. That's why we sing that song. ಅದೇ ಆ ಗೀತೆಯನ್ನು ನಾವು ಆಡುವ. What can wash away my
sin. ನನ್ನ ಪಾಪವನ್ನು ಯಾವುದು ತೊಳೆಯುತ್ತದೆ? Nothing but the blood of ಬೇರೆ Jesus. ಏನಲ್ಲ, ಯೇಸು ಕ್ರಿಸ್ತನ ರಕ್ತ ಮಾತ್ರ. Hallelujah. Hallelujah. What can make us whole again? ನನ್ನನ್ನು ಏನು ಸಂಪೂರ್ಣವಾಗಿ ಮಾಡ್ತದೆ? Nothing but the blood of ಬೇರೆ Jesus. ಏನಲ್ಲ, ಯೇಸು ಕ್ರಿಸ್ತನ ರಕ್ತ ಮಾತ್ರ. Hallelujah. Hallelujah. Isaiah 28:5 says. ಏಷಯ 28:5 ಇರ್ತದೆ. Isaiah 28:5. ಏಷಯ It says, 28:5. in that day shall the Lord of hosts be for a crown of glory and a diadem of beauty unto the residue of his people. ಆ ದಿನದಲ್ಲಿ ಸೈನ್ಯಗಳ ಕರ್ತನ ತನ್ನ ಜನರಲ್ಲಿ ಉಳಿದವರಿಗೆ ಮಹಿಮೆಯ ಕಿರೀಟವು ಮತ್ತು ಸುಂದರವಾದ ಮುಕುಟವೂ ಆಗಿರುವನು. Hallelujah. Hallelujah. Isn't it beautiful? ಅದು ಸುಂದರವಾಗಿಲ್ವಾ? In that day ಆ ದಿವಸ shall the Lord of hosts be a crown ಸೈನ್ಯಗಳ for ಕರ್ತನು, glory. ಸೈನ್ಯಗಳ ಕರ್ತನು He himself will be the crown for glory ಅವನೇ ಮಹಿಮೆಯ ಕಿರೀಟವು ಸುಂದರವಾದ and a ಮುಕುಟವಾಗಿರುವನು. diadem of beauty unto the residue of his people. ಮತ್ತೆ ಆ ದಿನದಲ್ಲಿ ಸೈನ್ಯಗಳ ಕರ್ತನ ತನ್ನ ಜನರಲ್ಲಿ ಉಳಿದವರಿಗೆ. Hallelujah. Hallelujah. 1 Peter 5:4 says. 1 ಪೇತ್ರ 5:4 ಹೇಳ್ತದೆ. 1 Peter 5:4. 1 ಪೇತ್ರ It says, 5:4. when the chief shepherd shall appear, he shall receive a crown of glory that fadeth not away. ಪ್ರಧಾನ ಗುರುವನು ಪ್ರತ್ಯಕ್ಷನಾಗುವಾಗ ನೀವು ಎಂದಿಗೂ ಬಾರದ ಮಹಿಮೆಯುಳ್ಳ ಕಿರೀಟವನ್ನು ಹೊಂದುವಿರಿ. You know, brothers, sisters, ಸಹೋದರ ಸಹೋದರಿ, ನಿಮಗೆ ಗೊತ್ತುಂಟಾ? there is blessings for the overcomers. ಅಲ್ಲಿ ಒಂದು ಜಯವನ್ನವರಿಗೆ ಆಶೀರ್ವಾದ ಇದೆ. What is that blessing? ಆ ಆಶೀರ್ವಾದ ಏನು? First of all, ಮೊದಲದಾಗಿ there's a grand entrance, ಅಲ್ಲಿ ಒಂದು ಅದಕ್ಕೆ ಪ್ರವೇಶ ಇದೆ, grand welcome. ಅದಕ್ಕೆ ಒಂದು ಸ್ವಾಗತ ಇದೆ. How will be welcomed? ಹೇಗೆ ಸ್ವಾಗತ ಇತ್ತು? Look at Psalm 24:7-10. ಕೀರ್ತನೆ 24, Psalm 24. ಕೀರ್ತನೆ 24 How we will be welcomed? ಹೇಗೆ ನಮಗೆ ಅದು ಸ್ವಾಗತ ಸಿಗ್ತದೆ? 7-10. 7ರಿಂದ 10 ತನಕ ಓದುವ. Hallelujah. Hallelujah. Look at that verse. ಇಲ್ಲಿ ಸಾಲುಗಳು What does it say? ಇಲ್ಲಿ ಏನ್ ಹೇಳ್ತದೆ? Lift up your heads, ನಿಮ್ಮ ತಲೆಗಳನ್ನು ಎತ್ತಿರಿ, O ye gates, ಬಾಗಿಲುಗಳೇ, and be lifted up, ನಿತ್ಯ ದ್ವಾರಗಳೇ, ye everlasting doors, ದ್ವಾರಗಳೇ, ನಿತ್ಯ ದ್ವಾರಗಳೇ, and the King of glory shall come in. ಮಹಿಮೆಯುಳ್ಳ ಅರಸನ ಒಳಗೆ ಬರ್ತಾನೆ. And from that side, ಆ ಬದಿಯಲ್ಲಿ who is the King of glory? ಮಹಿಮೆ ಅರಸನು The ಯಾರು? Lord strong and mighty, the Lord mighty in battle. ಬಲವು ಪರಾಕ್ರಮವುಳ್ಳ ಕರ್ತನು. Lift up your heads, O ye gates, ಬಾಗಿಲುಗಳೇ, ನಿಮ್ಮ ತಲೆಗಳನ್ನು ಎತ್ತಿರಿ, even lift them up, ನಿತ್ಯ ದ್ವಾರಗಳೇ ಎತ್ತಿರಿ, ye everlasting doors, and the King of glory shall come in. ನಿತ್ಯ ದ್ವಾರಗಳೇ ಎತ್ತಿರಿ, ಮಹಿಮೆ ಅರಸನ ಒಳಗೆ Who ಬರ್ತಾನೆ. is this King of glory? ಮಹಿಮೆ ಅರಸನಾದ ಈತನು ಯಾರು? The Lord of hosts, he ಸೈನ್ಯಗಳ is the King ಕರ್ತನು, of glory. ಸೈನ್ಯಗಳ ಕರ್ತನು, ಈತನು ಮಹಿಮೆ ಅರಸನು. Hallelujah. 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 Grand welcome. ಒಂದು ಶ್ರೇಷ್ಠ ಒಂದು ಸ್ವಾಗತ. Our entrance will be a grand entrance if we become an overcomer. ನಾವು ಜಯವನ್ನವರಾದ್ರೆ ನಮಗೆ ಒಂದು ಒಳ್ಳೆ ಭವಿಷ್ಯ ಉಂಟು. And the word of God said, ದೇವರ ವಾಕ್ಯ ಹೇಳ್ತದೆ, he will make us a pillar. ನಮ್ಮನ್ನು ಕಂಬವನ್ನಾಗಿ ಮಾಡ್ತಾನೆ. Revelation 3:12. ಪ್ರಕಟಣೆ 3:12. Revelation 3:12. ಪ್ರಕಟಣೆ 3:12. He says, ಹೇಳ್ತಾನೆ, I will make a pillar in the temple of my God, ನನ್ನ ದೇವರ ಆಲಯದಲ್ಲಿ ನಿಮ್ಮನ್ನು ಕಂಬಗಳನ್ನಾಗಿ and ಮಾಡ್ತೇನೆ. he shall go no more out. ಮತ್ತೆ ನೀವು ಹೊರಗೆ ಹೋಗುವುದೇ ಇಲ್ಲ. Hallelujah. Hallelujah. I'll repeat again. ಇನ್ನೊಂದು I will make a pillar in the temple of my God, ನಾನು ಜಯವನ್ನು ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ಮಾಡುವೆನು. and he shall go no more out. ಇನ್ನು ಮುಂದೆ ಅದರೊಳಗಿಂದ ಹೊರಗೆ I will ಹೋಗುವುದೇ ಇಲ್ಲ. write upon him the name of my God ನನ್ನ ದೇವರ ಹೆಸರನ್ನು and the name of the city of my God, ಮತ್ತೆ ನನ್ನ ದೇವರ ಪಟ್ಟಣದ ಹೆಸರನ್ನು, which is New ಅದು Jerusalem, ಹೊಸ ಯೆರೂಸಲೇಮು, which cometh down out of heaven from my ಅದು God. ಪರಲೋಕದಿಂದ ನನ್ನ ದೇವರಿಗೆ ಬಂದದ್ದು. I will write upon him my new name. ನನ್ನ ಹೊಸ ಹೆಸರನ್ನು ಅವನ ಮೇಲೆ ನಾನು ಬರೆಯುವೆನು. Isn't it? ಹೌದಲ್ವಾ? Isn't it great ಅದು ಶ್ರೇಷ್ಠ ಅಲ್ವಾ? that we will get a new name? ನಮಗೆ ಹೊಸ ಹೆಸರು ಸಿಗ್ತದೆ. Hallelujah. Hallelujah. You know, brothers, sisters, ಸಹೋದರ ಸಹೋದರಿ, 8 things God cannot do. 8 things 8 ವಿಷಯಗಳ ದೇವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. God cannot do. ದೇವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. First thing, ಮೊದಲನೇದು, God never lies. ದೇವರು ಸುಳ್ಳು ಹೇಳುದಿಲ್ಲ. That is not his character. ಅದು ಅವನ ಗುಣಧರ್ಮ ಅಲ್ಲ. Amen. ಆಮೆನ್. Second thing, ಎರಡನೇದು, God will never dilute his love for us. ದೇವರು ಆತನ ಪ್ರೀತಿಯನ್ನದು Hallelujah. ಕಮ್ಮಿ ಮಾಡುದಿಲ್ಲ. The first one, ಮೊದಲನೇದು, God will never die. ದೇವರು ಅಲ್ಲಿ ಸುಳ್ಳು ಹೇಳುದಿಲ್ಲ. That is not his character. ಅದು ಆತನ ಗುಣಧರ್ಮ ಅಲ್ಲ. Hallelujah. Hallelujah. Second thing, ಎರಡನೇದು, God will never dilute his love for ದೇವರು ತನ್ನ us. ಪ್ರೀತಿಯನ್ನು ನಮಗೆ ಕಡಿಮೆ ಮಾಡುದಿಲ್ಲ. Third thing, ಮೂರನೇದು, God will never break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Hallelujah. Hallelujah.
Hallelujah. I repeat again. ನಾನು ಪುನಃ ಹೇಳ್ತೇನೆ. Some of them are writing. ಕೆಲವರು ಬರೀತಾ ಇದ್ದಾರೆ. First one, ಮೊದಲನೇದು, God will never lie. ದೇವರು ಸುಳ್ಳು ಹೇಳುವುದಿಲ್ಲ. That is not his ಅದು character. ಆತನ ಗುಣಧರ್ಮ ಅಲ್ಲ. Second one, ಎರಡನೇದು, God will never dilute ದೇವರು his ತನ್ನ love for ಪ್ರೀತಿಯನ್ನು us. ಕಡಿಮೆ ಮಾಡುವುದಿಲ್ಲ. Third one, ಮೂರನೇದು, God will never break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Fourth one, ನಾಲ್ಕನೇದು, God will never despise the heart that is crying unto the Lord. ನಮ್ಮ ಕರ್ತನಿಗೆ ಕೂಗುವ ಹೃದಯಕ್ಕೆ ಅವನು ಒಂದು ನಿರಾಶೆ ಮಾಡುವುದಿಲ್ಲ. Example is Hannah in the Bible. ಅಲ್ಲಿ ನಾವು ಉದಾಹರಣೆಗೆ Hannah. ಅನ್ನದಲ್ಲಿ Her tears were an offering to God. ಅಲ್ಲಿ ಅನ್ನರು ಕೂಗಿದರು, Which changed the atmosphere in heaven. ಅಲ್ಲಿ ಪರಲೋಕದಲ್ಲಿ ವಾತಾವರಣ ಬದಲಾಯಿಸಿದೆ. By your prayers, ನಿನ್ನ ಪ್ರಾರ್ಥನೆ, by your cry, ನಿನ್ನ ಒಂದು you ಕೂಗಿನಿಂದ can change the atmosphere in heaven. ಅದು ಪರಲೋಕದ ವಾತಾವರಣವನ್ನು ಬದಲಾಯಿಸುತ್ತದೆ. Hallelujah. Hallelujah. First thing, ಮೊದಲ ವಿಷಯ, God will never lie. ದೇವರು ಸುಳ್ಳು ಹೇಳುವುದಿಲ್ಲ. That is not his ಅದು ಅವನ character. ಗುಣಧರ್ಮ ಅಲ್ಲ. Second thing, ಎರಡನೇದು, God will never dilute his love for ದೇವರು us. ತನ್ನ ಪ್ರೀತಿಯನ್ನು ಕಡಿಮೆ ಮಾಡುವುದಿಲ್ಲ. Third thing, ಮೂರನೇದು, God will never break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. Fourth thing, ನಾಲ್ಕನೇದು, God will never despise a heart that is crying to the Lord. ಅಲ್ಲಿ ಕರ್ತನಿಗೆ ಕೂಗುವ ಹೃದಯಕ್ಕೆ ಅವನು ನಿರಾಸೆ ಮಾಡುವುದಿಲ್ಲ. Fifth one, ಐದನೇದು, God never overlooks the true repentant heart. ಅಲ್ಲಿ ದೇವರು He never overlooks the one who is repenting. ಯಾರು ಅಲ್ಲಿ ಪಶ್ಚಾತ್ತಾಪ ಪಟ್ಟರೆ ಅವರು ಹಾಗೆ ನೋಡುದಿಲ್ಲ. Hallelujah. Hallelujah. The sixth one, ಆರನೇದು, our God is not an unjust God. ದೇವರು ನಮ್ಮ ಅನೀತಿವಂತ ದೇವರಲ್ಲ. The seventh one, ಏಳನೇದು, God will never do unrighteous things. ದೇವರು ಅನೀತಿವಂತ ಕೆಲಸಗಳನ್ನು ಮಾಡುದಿಲ್ಲ. God is never unfaithful. ದೇವರು ಯಾವಾಗಲೂ ನಂಬಿಗಸ್ತನ ಅಪನಂಬಿಗಸ್ತನಲ್ಲ. Hallelujah. 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 That 8 things God cannot do for us. ಈ 8 ವಿಷಯಗಳನ್ನು ನಮಗೆ ಅವನು ಮಾಡುದಿಲ್ಲ. God will never lie. ದೇವರು ಸುಳ್ಳು ಹೇಳುದಿಲ್ಲ. That is not his character. ಅದು ಆತನ ಗುಣಧರ್ಮ ಅಲ್ಲ. God will never dilute his love for ದೇವರು us. ಆತನ ಪ್ರೀತಿಯನ್ನು ನಮಗೆ ಕಡಿಮೆ God ಮಾಡುವುದಿಲ್ಲ. will never break his covenant. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. God will never despise a crying heart ಅಲ್ಲಿ ಕರ್ತನಿಗೆ ಕೂಗುವ ಹೃದಯವನ್ನು ಅವನು ನಿರಾಶೆ ಮಾಡುದಿಲ್ಲ. who is crying to the Lord. ಕರ್ತನಿಗೆ ಕೂಗುವವರಿಗೆ God never overlooks the true repentant heart. ದೇವರಲ್ಲಿ ನಿಜವಾಗಿ ಪಶ್ಚಾತ್ತಾಪ ಪಡುವ ಹೃದಯಗಳನ್ನು God is never unjust. ದೇವರು God is never unjust. ಅನೀತಿವಂತನಲ್ಲ. God will never do unrighteous ದೇವರು things. ಅನೀತಿವಂತಿಕೆ ಕೆಲಸ ಮಾಡುದಿಲ್ಲ. God is never unfaithful. ದೇವರು ನಂಬಿಗಸ್ತನಾಗಿ ಇರ್ತಾನೆ. Hallelujah. 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 Aren't you glad to have that God in our lives? ಇಂಥ ದೇವರು ನಮ್ಮ ಜೀವನದಲ್ಲಿ ಇರುವುದಕ್ಕೆ ನೀವು ಸಂತೋಷ Aren't ಪಡೋದಿಲ್ಲ. you glad to serve that living ಹಾಗಾದ್ರೆ God? ಒಂದು ಈ ಜೀವಂತ ದೇವರ ಸೇವೆ ಮಾಡೋದು ಎಷ್ಟು ಸಂತೋಷ ಆಗಿರ್ಬೇಕು. He is going to come soon. ಅವನು ಬೇಗನೆ ಬರಲಿದ್ದಾನೆ. He is going to reward us ಅವನು ನಮಗೆ ಪ್ರತಿಫಲ ಕೊಡ್ತಾನೆ according to our word. ನಮ್ಮ ವಾಕ್ಯಗಳ ಪ್ರಕಾರ, ನಮ್ಮ ಕೆಲಸಗಳ ಪ್ರಕಾರ. That's why Ephesians says, ಅದಕ್ಕೆ ಎಫೆಸ ಹೇಳ್ತದೆ, by grace through faith he has saved us. ನಂಬಿಕೆಯ ಒಂದು ಕೃಪೆಯಿಂದ ನಮ್ಮ ರಕ್ಷಿಸಿದ್ದಾನೆ. For what? ಯಾವುದಕ್ಕೆ? Unto good works. ಒಳ್ಳೆ ಒಂದು ಕೆಲಸಗಳಿಗೆ. Hallelujah. Hallelujah. He has created us with his own hands. ಅವನು ತನ್ನ ಕೈಗಳಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ. He has carved us in his palm. ಮತ್ತೆ ಅವನ ಅಂಗೈಯಲ್ಲಿ ಆತ ನಮ್ಮ ಹೆಸರು ಬರೆದಿದ್ದಾನೆ. Do you know how valuable you are? ಎಷ್ಟು ನೀವು ಅಮೂಲ್ಯವುಳ್ಳವರೆಂದು ಗೊತ್ತಾ ನಿಮಗೆ? He has carved you in his palm. ಆತನ ತನ್ನ ಅಂಗೈಯಲ್ಲಿ ನಿಮ್ಮನ್ನು He can ಚಿತ್ರಿಸಿದ್ದಾನೆ. number your hair. ನಿಮ್ಮ ಕೂದಲುಗಳನ್ನು ಎಣಿಸಿದ್ದಾನೆ. My brothers, my sisters, ನನ್ನ ಸಹೋದರ ಸಹೋದರಿ, are you ready to pay that price? ನೀವು ಆ ಕ್ರಯವನ್ನು ಕೊಡಲು ಸಿದ್ಧರಿದ್ದೀರಾ? I agree with you. ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ. Christ has already paid, ಕ್ರಿಸ್ತನು ಆ ಕ್ರಯವನ್ನು ಕೊಟ್ಟಿದ್ದಾನೆ. but you still need to walk. ಆದ್ರೆ ನೀವು ಅಲ್ಲಿ ನಡೆಯಬೇಕು. You still need to walk ಆದ್ರೆ ನೀವು ನಡೆಯಬೇಕಾಗಿದೆ ಈ ರಸ್ತೆಯನ್ನು. through Gethsemane, ಆ ಒಂದು ಕಿರೀಟಕ್ಕಾಗಿ, through Gethsemane, ಆ ಒಂದು ಗೆತ್ಸೆಮನೆಯ ಮೂಲಕ, through Calvary, ಕಾಲ್ವರಿಗೆ, through grave, ಸಮಾಧಿಯಿಂದ, through hell. ನರಕಕ್ಕೆ. Hallelujah. Hallelujah. Ma? Paradise. ಅಲ್ಲಿ ಅದು ನರಕದಿಂದ ಪರದೇಶಕ್ಕೆ, And then to earth, then to resurrection. ಮತ್ತೆ ಭೂಮಿಗೆ, ಮತ್ತೆ ಪುನರುತ್ಥಾನಕ್ಕೆ. My brothers, my sisters, ನನ್ನ ಸಹೋದರ ಸಹೋದರಿ, are we ready to pay that price? ನೀವು ಆ ಕ್ರಯವನ್ನು ಕೊಡಲು ಸಿದ್ಧರಿದ್ದೀರಾ? I am ready to pay that. ನಾನು ಕೊಡಲು ಸಿದ್ಧರಿದ್ದೇನೆ. Hallelujah. Hallelujah. We all must be ready to pay. ನಾವು ಎಲ್ಲರೂ ಕೊಡಲು ಸಿದ್ಧರಿದ್ದೇವೆ. Why? ಯಾಕೆ? To receive that crown of glory. ಆ ಒಂದು ಮಹಿಮೆಯ ಕಿರೀಟವನ್ನು ಪಡೆಯಲು. Hallelujah. Hallelujah. When the battle in life is over, ನಮ್ಮ ಜೀವನದಲ್ಲಿ ಹೋರಾಟ ಮುಗಿದಾಗ, in the twinkling of an eye, ಅಲ್ಲಿ ಆ ಕಣ್ಣು ರೆಪ್ಪೆ when the trumpet shall sound, ಅಲ್ಲಿ ಆ ತುತ್ತೂರಿ ಊದುವಾಗ we will be changed ನಾವು ಅಲ್ಲಿ ಬದಲಾಗ್ತೇವೆ. from mortal to immortality. ನಾವು ಒಂದು ಅಮರತ್ವಕ್ಕೆ ನಾವು ಹೋಗ್ತೇವೆ. Hallelujah. ನಾಶನದಿಂದ ಅಮರತ್ವಕ್ಕೆ ಹೋಗ್ತೇವೆ. Praise the Lord. Praise the Lord. We are looking forward for that day. ನಾವು ಆ ದಿವಸಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. I pray ನಾನು ಪ್ರಾರ್ಥಿಸಿದೆ, that we will all meet in the rapture. ನಾವು ಅಲ್ಲಿ ಮೇಲ್ಪಡಿಕೆಯಲ್ಲಿ ಸಂಧಿಸ್ತೇವೆ.
I want to see you all in the rapture. ನಾನು ನಿಮ್ಮೆಲ್ಲರನ್ನು ರಾಜ್ಯವನ್ನು ನೋಡಲು ಬಯಸ್ತೇನೆ. If you don't want to see me, ನಿಮಗೆ ನನ್ನನ್ನು ನೋಡಲು ಬೇಡ ಆದ್ರೆ that's your problem. ಅದು ನಿಮ್ಮ ತೊಂದರೆ. But I want to see you all in the rapture. ಆದ್ರೆ ನನಗೆ ನಿಮ್ಮನ್ನು ನೋಡುವುದು ಬೇಕು. Hallelujah. Hallelujah. What a glorious day of reunion that will be. ಎಂತ ಒಂದು ನಮ್ಮ ಮಿಲನದ ಸಮಯ, ಎಂತ It will be the uniting time. ಅದು ಒಂದು ಕೂಡ ಸಮಯ. You know what the prophet said? ಏನ್ ಹೇಳ್ತಾರೆ ಗೊತ್ತಾ? This is the uniting time and the sign of the end. ಇದು ಅಂತ್ಯಕಾಲದ ಒಂದು ಕೂಡ ಸಮಯ. We need more prayer meetings. ನಾವು ಹೆಚ್ಚು ಕೂಟಗಳನ್ನು We need more gatherings. ನಮಗೆ ಒಟ್ಟುಗೂಡಿಸುವಿಕೆ We need revival service. ನಾವು ಉಜ್ಜೀವನ ಕೂಟಗಳು ನಮಗೆ ಬೇಕು. I'm proud of you, my brother. ನಾನು ನಿಮ್ಮ ವಿಷಯದಲ್ಲಿ ಬಹಳ ಒಂದು ಹೆಮ್ಮೆ The ಉಳ್ಳವನಾಗಿದ್ದೇನೆ. heart you have for your people. ನಿಮ್ಮ ಜನರಿಗೋಸ್ಕರ ಇರುವ ನಿಮ್ಮ ಹೃದಯ. Meetings every month. ಪ್ರತಿ ಒಂದು ತಿಂಗಳುಗಳಲ್ಲಿ ಮೀಟಿಂಗ್ It's not easy. It's not easy to hold meetings, bring in preachers and take care of ಅಲ್ಲಿ ಬೋಧಕರನ್ನು ತಂದು ಇಲ್ಲಿ ಸೇವೆ ಮಾಡಿಸುವುದು ಅಷ್ಟು ಸುಲಭ ಅಲ್ಲ. But I salute you. ಆಗ ನಿಮಗೆ ನಾನು ಸೆಲ್ಯೂಟ್ I ಹೊಡಿದ್ದೇನೆ. salute your deacon. ನಿಮ್ಮ ಡೀಕನ್ಗಳಿಗೆ ಸೆಲ್ಯೂಟ್ I ಹೊಡಿದ್ದೇನೆ. salute your church. ನಿಮ್ಮ ಸಭೆಯ ವಿಶ್ವಾಸಿಗಳಿಗೆ That's salute the ಹೊಡಿದ್ದೇನೆ. true attitude. ಅದು ಒಂದು ನಿಜವಾದ ವರ್ತನೆ. We need more meetings. ನಮಗೆ ಹೆಚ್ಚು ಪ್ರಾರ್ಥನೆ We need ಬೇಕು. fastings prayer. ನಮಗೆ ಉಪವಾಸ ಪ್ರಾರ್ಥನೆಗಳು We need ಬೇಕು. whole night prayer. ನಮಗೆ ಇಡೀ ರಾತ್ರಿ We ಕೂಟಗಳು need ಬೇಕು. youth services. ನಮಗೆ ಆ ಕೂಟಗಳು ಬೇಕು. We need revival meetings. ನಮಗೆ ಆ ಯವನಸ್ಥರ ಕೂಟಗಳು ಬೇಕು, ಉಜ್ಜೀವನ ಕೂಟಗಳು ಬೇಕು. Hallelujah. Hallelujah. Why? ಯಾಕೆ? Because this is the uniting. ಯಾಕಂದ್ರೆ ಇದು ಒಂದು ಕೂಡ ಸಮಯ. You know what is happening? ಏನಾಗ್ತಾ ಉಂಟು ಗೊತ್ತಾ? The churches in the whole world ಈ ಇಡೀ ಲೋಕದಲ್ಲಿರುವ ಸಭೆಗಳು are uniting together. ಒಟ್ಟಿಗೆ ಸೇರ್ತಾ ಉಂಟು. For what? ಯಾವುದಕ್ಕೆ? To stand against this message. ಈ ಸಂದೇಶದ ವಿರುದ್ಧ ನಿಲ್ಲಲು. ಹೌದು. The denomination, ಎಲ್ಲ ಸಂಪ್ರದಾಯಗಳು, the whole world ಇಡೀ ಲೋಕ is getting united ಅದು ಒಟ್ಟಾಗಿರ್ತಾ ಉಂಟು. to stand against this message. ಈ ಸಂದೇಶದ ವಿರುದ್ಧ ನಿಲ್ಲಲು. Hallelujah. Hallelujah. This is the message of the hour. ಈ ಸಮಯದ ಈ ಸಂದೇಶ. This is not a message. ಇದು ಮೆಸ್ ಅಂದ್ರೆ ಗಲಿಬಿಲಿ ಅಲ್ಲ. Don't make it a gullible garbad age. ಇದು ಗಡಿಬಿಡಿ ಮಾಡುವ ಇದಲ್ಲ. Hallelujah. Hallelujah. Garbad is only you get it in the ice cream thing. ಅಲ್ಲಿ ಐಸ್ ಕ್ರೀಮ್ ಅಲ್ಲೇ ಗಡ್ಬಡಿ ಸಿಗ್ತದೆ. Don't make this message a garbad. ಅದಕ್ಕೆ ಈ ಒಂದು ಸಂದೇಶವನ್ನು ಗಲಿಬಿಲಿ ಮಾಡಬೇಡಿ. This message is true. ಈ ಸಂದೇಶ ಸತ್ಯವಾಗಿದೆ. If you receive the prophet, ನೀವು ಪ್ರವಾದಿಯನ್ನು ಸ್ವೀಕರಿಸಿರಿ, you will receive the reward of the ನೀವು prophet. ಪ್ರವಾದಿಯ ಪ್ರತಿಫಲವನ್ನು ಪಡೆಯುತ್ತೀರಿ. If you receive the man of God, ನೀವು ದೇವರ ಮನುಷ್ಯನನ್ನು you ಸ್ವೀಕರಿಸಿದರೆ will receive the reward of the man of God. ನೀವು ದೇವರ ಮನುಷ್ಯನ ಪ್ರತಿಫಲವನ್ನು ಪಡೆಯುತ್ತೀರಿ. Hallelujah. Hallelujah. Aren't we glad to serve him today? ನೀವು ಅದನ್ನು ಸೇವೆ ಮಾಡಲು ಸಂತೋಷವಾಗಿಲ್ವಾ? Praise the Lord. Praise the Lord. Can we stand up? ನಾವು ನಿಂತುಕೊಳ್ಳುವ. Do you know this song, When the Battle's Over? I want the musicians to come if there is. When the battle's over, we shall wear the crown. Let us rejoice in the Lord and let us worship God. This is a worshiping time. Praise the Lord. Hallelujah. Is it there? Just the chorus, there. When the battle's over, we shall wear the crown. We shall wear the crown. Yes, we shall wear the crown. When the battle's over, we shall wear the crown in that new Jerusalem. Wear a crown, wear a crown, wear a bright and shining crown. When the battle's over, we shall wear the crown in that new Jerusalem. Hallelujah. I don't know the whole song. I don't want to mess it up. You know? Praise the Lord. I'll be glad to wear that crown in that New Jerusalem. The battles we have today, it's nothing. Hallelujah. Hallelujah. Paul says, I reckon these sufferings
for a little moment. ನಾನು ಸ್ವಲ್ಪ ಸಮಯಕ್ಕೆ ಈ ಸಂಗತಿಗಳನ್ನು It's ಅನುಭವಿಸ್ತೇನೆ. momentarily. ಅದು ಸ್ವಲ್ಪ ಸಮಯ, But the crown which I am going to, ಆದ್ರೆ ನನಗೆ ಅದು ಕಾಯ್ತಿರುವ ಆ ಕಿರೀಟ. I'm going to see him face to face. Now we see darkly. ಈಗ ನಾವು ಒಂದು ದರ್ಪಣದಲ್ಲಿ ನೋಡ್ತೇವೆ, ಆದ್ರೆ ನಾವು ಮುಖಾಮುಖಿಯಾಗಿ There ನೋಡಲಿದ್ದೇವೆ. will be a day ಆ ಒಂದು ದಿವಸ we will see him dark, ನಾವು ಈಗ face to face. ನಾವು ಮುಖಾಮುಖಿಯಾಗಿ ಆತನ ನೋಡಲಿದ್ದೇವೆ. That's why Job got up from the deep of the earth. ಅದಕ್ಕೆ ಯೋಗನ ಒಂದು ಬೂದಿಯಿಂದ My Redeemer liveth. ನನ್ನ ವಿಮೋಚಕನು ಜೀವಿಸ್ತಾನೆ, I will see him ನಾನು ಆತನನ್ನು ಕಾಣ್ತೇನೆ face to face. ಅವನು ಮುಖಾಮುಖಿಯಾಗಿ. Hallelujah. Hallelujah. When? ಯಾವಾಗ? When the battle is over. ಈ ಒಂದು ಯುದ್ಧ ಮುಗಿದಾಗ, When the battle's over, we shall wear the crown. We shall wear the crown. We shall wear the crown. When the battle's over, we shall wear the crown in that new Jerusalem. Wear the crown. Wear the crown. Wear a bright and shining crown. Oh, when the battle's over, we shall wear the crown in that new Jerusalem. Amen. Praise the Lord. Praise the Lord. Brother Raphael found some confession for Brother Boaz. ಅಲ್ಲಿ ಸಹೋದರ ರಫೇಲ್ ಅವರು ಸಹೋದರ ಬೋಜ್ ಅಲ್ಲಿ ಏನೋ ಒಂದು ವಿಶೇಷತೆ ಕಂಡರು. Mary, ಮತ್ತೆ ಸಹೋದರಿ ಮೇರಿ ಕೂಡ any preacher comes, they don't know. ಯಾವಾಗಲೂ ಅವರು ವಾರದ ಮಧ್ಯದಲ್ಲಿ ಬರುವುದಿಲ್ಲ. First time they are coming. ಮೊದಲ ಸಲ ಅವರು ವಾರದ ಮಧ್ಯದಲ್ಲಿ ಬಂದಿದ್ದಾರೆ. There is something special. ಹಾಗೆ ಸಹೋದರ ಬೋಜ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. They are more than 70 years ಅವರಿಗೆ 70 ವರ್ಷ ಜಾಸ್ತಿ ಪ್ರಾಯ ಆಗಿದೆ. coming from Kerala. ಅವರು ಕೇರಳದಿಂದ ಬರ್ತಾ ಇದ್ದಾರೆ. There is something special about ಹಾಗೆ ಏನೋ ಒಂದು ನಿಮ್ಮಲ್ಲಿ ವಿಶೇಷತೆ ಇದೆ. what is in that ministry. ದೇವರು ಸಹೋದರ ಮತ್ತೆ ಅವರ ಸೇವೆಯನ್ನು ಆಶೀರ್ವದಿಸಲಿ. We missed youth today. ಇವತ್ತು ನಾವು ಯವನಸ್ಥರನ್ನು ಬರ್ಲಿಲ್ಲ, ಇವತ್ತು ಯವನಸ್ಥರು. And so Mary wants to pray for. ಅಲ್ಲಿ ಸಹೋದರಿ ಮೇರಿ ಅವರಿಗೆ ಪ್ರಾರ್ಥನೆ ಅಗತ್ಯವಿದೆ. They want some prayer. ಅವರಿಗೆ ಪ್ರಾರ್ಥನೆ ಅಗತ್ಯವಿದೆ.